ಹಾಯ್ ಗೈಸ್, ವೆಲ್ಕಮ್ ಟು ಸಿನಿಮಾ ಫ್ಯಾಕ್ಟ್ಸ್. ಮೈ ನೇಮ್ ಇಸ್ ಶ್ರುತಿ. 2023ರಲ್ಲಿ ರಿಲೀಸ್ ಆಗಿದ್ದ ತೆಲುಗು ಮಿಸ್ಟ್ರಿ ಥ್ರಿಲ್ಲರ್ ಚಿತ್ರ. ಈ ಚಿತ್ರದಲ್ಲಿ ಹಲವು ಟ್ವಿಸ್ಟ್ ಅಂಡ್ ಟರ್ನ್ಸ್ ಇದೆ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಕಿರಣ್ ಮಯಿ ಅನ್ನೋ ಕಾಸ್ಮೆಟಿಕ್ ಸರ್ಜನ್ ವಿಕ್ರಮ್ ಗ್ರೂಪ್ ನ ಚೇರ್ಮನ್ ನ ಮೀಟ್ ಆಗ್ತಾರೆ. ನನ್ನ ವೈಫ್ ಕೆಲವು ದಿನಗಳಿಂದ ಬೇಜಾರ್ ಮಾಡ್ಕೊಂಡು ಹೊರಗಡೆ ಬರ್ತಾನೆ ಇಲ್ಲ, ಯಾಕಂದ್ರೆ ಅವಳ ಮುಖದಲ್ಲಿ ಆಗಿರೋ ಕಪ್ಪು ಕಲೆಗಳು, ಕತ್ತಿನ ಭಾಗದಲ್ಲೂ ಕೂಡ ಅದೇ ಕಲೆಗಳು ಇದೆ. ಇದಕ್ಕೆ ಏನಾದ್ರೂ ಸೊಲ್ಯೂಷನ್ ಇದೆಯಾ ಅಂತ. ಅದಕ್ಕೆ ಡಾಕ್ಟರ್ ಹೇಳ್ತಾರೆ, ನಿಮ್ಮ ವೈಫ್ಗೆ ಹೈಪರ್ ಪಿಗ್ಮೆಂಟೇಶನ್ ಆಗಿದೆ, ಜೊತೆಗೆ ಏಜ್ ಕೂಡ ಆಗ್ತಿರೋದ್ರಿಂದ ರಿಂಕಲ್ಸ್ ಜಾಸ್ತಿ ಆಗ್ತಿದೆ. ಮೆಡಿಸಿನ್ ಕೊಟ್ಟು ಟ್ರೀಟ್ಮೆಂಟ್ ಮಾಡಿದ್ರೂ ಪರ್ಮನೆಂಟ್ ಸೊಲ್ಯೂಷನ್ ಸಿಗೋದಿಲ್ಲ. ಅವರು ಕಂಪ್ಲೀಟ್ಲಿ ಯಂಗಾಗಿ ಕಾಣ್ಬೇಕಂದ್ರೆ ಇರೋದು ಒಂದೇ ಸೊಲ್ಯೂಷನ್, ಅದು ಸ್ಕಿನ್ ಗ್ರಾಫ್ಟಿಂಗ್. ನಿಮ್ಮ ವೈಫ್ ಸ್ಕಿನ್ ಟೋನ್ ಗೆ ಮ್ಯಾಚ್ ಆಗುವ ಇನ್ನೊಂದು ಹುಡುಗಿಯ ಸ್ಕಿನ್ ಬೇಕು, ಅಂದ್ರೆ ಡೋನರ್ ಬೇಕು. ಇದರಲ್ಲಿ ತುಂಬಾನೇ ರಿಸ್ಕ್ ಇದೆ. ನಿಮ್ಮ ವೈಫ್ ಬ್ಲಡ್ ಗ್ರೂಪ್ ಗೆ ಮ್ಯಾಚ್ ಆಗುವ ಸೇಮ್ ಬ್ಲಡ್ ಗ್ರೂಪ್ ಆ ಡೋನರ್ ಕೂಡ ಆಗಿರ್ಬೇಕು. ಅಷ್ಟೇ ಅಲ್ಲ, ನಿಮ್ಮ ವೈಫ್ ಸ್ಕಿನ್ ಟೋನ್ ಗೆ ಡೋನರ್ ಸ್ಕಿನ್ ಟೋನ್ ಕೂಡ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗ್ಬೇಕು. ಇಂಡಿಯಾದಲ್ಲಿ ಆರ್ಗನ್ ಮಾಫಿಯಾ ಮಾಡುವ ಗ್ಯಾಂಗ್ ನಿಮ್ಗೆ ಪರಿಚಯ ಇದೆ ಅಲ್ವಾ, ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಈ ಚೇರ್ಮನ್ ಹೇಳ್ತಾರೆ. ಕಿರಣ್ ಮೈ MLA ಗೆ ಹೇಳಿ ಈ ಚೇರ್ಮನ್ ವೈಫ್ ಸ್ಕಿನ್ ಟೋನ್ ಗೆ ಮ್ಯಾಚ್ ಆಗೋ ಹುಡುಗಿನ ಸರ್ಚ್ ಮಾಡಿ, ಬರೋ ಹಣದಲ್ಲಿ ಇಬ್ರು 50-50 ಶೇರ್ ಮಾಡ್ಕೊಳ್ಳೋಣ ಅಂತ. MLA ಗೆ ಅನು ಅನ್ನೋ ಹುಡುಗಿಯ ಕಾಂಟ್ಯಾಕ್ಟ್ ಇರುತ್ತೆ. ಅವಳಿಗೆ ಹೇಳಿ AB ನೆಗೆಟಿವ್ ಇರೋ ಹುಡುಗಿಯರನ್ನ ಲಿಸ್ಟ್ ಮಾಡಿ ಕಂಡು ಹಿಡಿಯೋದಕ್ಕೆ ಹೇಳ್ತಾರೆ. ಯಾಕಂದ್ರೆ ಆ ಚೇರ್ಮನ್ ವೈಫ್ ಬ್ಲಡ್ ಗ್ರೂಪ್ ಕೂಡ AB ನೆಗೆಟಿವ್ ಆಗಿರುತ್ತೆ. ಈ ಅನು ತನೀಶ್ ಅನ್ನೋ ವ್ಯಕ್ತಿಗೆ ಒಂದು ಡೀಲ್ ಕೊಡ್ತಾಳೆ. ಅದೇನು ಅಂತ ನಮ್ಗೆ ಮುಂದೆ ಗೊತ್ತಾಗುತ್ತೆ. 1 ವರ್ಷದ ನಂತರ ಪೂಜಾ ಅನ್ನೋ ಹುಡುಗಿ, ನನ್ಗೆ ತುಂಬಾ ಭಯ ಆಗ್ತಿದೆ, ಅವನು ಏನ್ ಮಾಡ್ತಾನೋ ಗೊತ್ತಿಲ್ಲ ಅಂತ ತನ್ನ ರೂಮ್ಮೇಟ್ ಆಗಿರೋ ಶ್ರುತಿಗೆ ಹೇಳ್ತಾಳೆ. ಅಂದ ಹಾಗೆ ಈ ಶ್ರುತಿನೇ ಈ ಚಿತ್ರದ ಹೀರೋಯಿನ್. ನಾವು ಫೈಟ್ ಮಾಡೋಣ, ನೀನು ಊರಿಗೆ ಹೋಗು ಅಂತ ಶ್ರುತಿ ಹೇಳ್ತಾಳೆ. ಅದೇ ಅಪಾರ್ಟ್ಮೆಂಟ್ ನ ಕೆಳಗಡೆ ಅನು ಡೀಲ್ ಕೊಟ್ಟಿದ್ದ ತನೀಶ್ ಗನ್ ತಗೊಂಡು ಅಪಾರ್ಟ್ಮೆಂಟ್ ಗೆ ಬರ್ತಾನೆ. ಈ ಕಡೆ ಪೂಜಾ ಸ್ಟೇರ್ ಕೇಸ್ ನಲ್ಲೇ ನಡ್ಕೊಂಡ್ ಬಂದು ಅಲ್ಲಿಂದ ಹೋಗ್ತಾಳೆ. ರೂಮ್ ನಲ್ಲಿದ್ದ ಶ್ರುತಿ ಮೇಲೆ ಯಾರೋ ಅಟ್ಯಾಕ್ ಮಾಡಿದ್ದಾರೆ. ಶ್ರುತಿನ ಸಾಯಿಸೋದಕ್ಕೆ ಆ ಸ್ಟ್ರೇಂಜರ್ ಟ್ರೈ ಮಾಡ್ತಾ ಇರುವಾಗ ಶ್ರುತಿ ಸೆಲ್ಫ್ ಡಿಫೆನ್ಸ್ ಗೆ ಅಂತ ಒಂದು ಬಾಟಲ್ ತೆಗೆದು ಅವನ ತಲೆಗೆ ಹೊಡಿತಾಳೆ. ಇದರಿಂದ ಅವನಿಗೆ ತುಂಬಾ ಇಂಜುರಿ ಆಗಿ ರಕ್ತ ಸುರಿತಾ ಇದೆ. ಅವನು ಅನ್ಕಾನ್ಶಿಯಸ್ ಆಗಿದ್ದಾನೆ. ಶ್ರುತಿಗೆ ತುಂಬಾ ಭಯ ಆಗ್ತಿದೆ. ಈಗ ಏನ್ ಮಾಡೋದು ಅಂತ ಅವನ ಕೈಕಾಲುಗಳಿಗೆ ಟೇಪ್ ಸುತ್ತಿ ನಂತರ ಬಾತ್ ಟಬ್ ನಲ್ಲಿ ಮಲಗಿಸಿ ಡೋರ್ ಲಾಕ್ ಮಾಡ್ತಾಳೆ. ಆ ಕಾಸ್ಮೆಟಿಕ್ ಸರ್ಜನ್ ಕಿರಣ್ ಮೈ ಅವರ ಅಡ್ರೆಸ್ ಬರ್ದಿರೋ ಸ್ಲಿಪ್ ಕೂಡ ಸಿಗುತ್ತೆ. ಫ್ಲೋರ್ ನಲ್ಲಿದ್ದ ಬ್ಲಡ್ ಕ್ಲೀನ್ ಮಾಡ್ತಾಳೆ. ಥರ್ಮಾಕೋಲ್ ನಲ್ಲಿ ಒಂದು ಫೋನ್ ಇಟ್ಟು ಪ್ಯಾಕ್ ಕೂಡ ಮಾಡ್ತಾಳೆ. ಶ್ರುತಿ ಮೇಲೆ ಅಟ್ಯಾಕ್ ಮಾಡಿದ್ದ ವ್ಯಕ್ತಿಯ ಕಾರ್ ಕೀ ಸಿಗುತ್ತೆ. ಗೂಗಲ್ ನಲ್ಲಿ ಡ್ರಗ್ಸ್ ಬಗ್ಗೆ ಬ್ರೌಸ್ ಮಾಡ್ತಾಳೆ. ಥರ್ಮಾಕೋಲ್ ನಲ್ಲಿ ಫೋನ್ ಇಟ್ಟಿದ್ದ ಪ್ಯಾಕೇಜ್ ನ ತಗೊಂಡು ಹೊರಗಡೆ ಬರ್ತಾಳೆ. ಈ ಕಡೆ MLA ಟೆನ್ಷನ್ ಆಗಿದ್ದಾರೆ. ಒಬ್ಬ ವ್ಯಕ್ತಿ ನನಗೆ ಕಾಲ್ ಮಾಡಿ 2 ಕೋಟಿ ಕೇಳ್ತಾ ಇದ್ದಾನೆ. ಏನ್ ನಡೆದಿದೆ ಅಂದ್ರೆ ಆ ಚೇರ್ಮನ್ ವೈಫ್ ಗೆ ಸ್ಕಿನ್ ಗ್ರಾಫ್ಟಿಂಗ್ ಮಾಡೋದಕ್ಕೆ AB ನೆಗೆಟಿವ್ ಬ್ಲಡ್ ಗ್ರೂಪ್ ಇರುವ ಹುಡುಗಿಯರನ್ನ MLA ಕಡೆಯವರು ಕಿಡ್ನಾಪ್ ಮಾಡಿರ್ತಾರೆ. ಈ ಕಿಡ್ನಾಪ್ ಮಾಡುವಾಗ MLA ಜೊತೆ ಕೆಲಸ ಮಾಡಿದ್ದ ವ್ಯಕ್ತಿ ಅನು ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಿರ್ತಾನೆ. ಯಾಕಂದ್ರೆ ಆ ಹುಡುಗಿಯರನ್ನ ಕಿಡ್ನಾಪ್ ಮಾಡೋದಕ್ಕೆ ಹೆಲ್ಪ್ ಮಾಡಿರೋದು ಇದೇ ಅನು. MLA ಆ ಡೀಲ್ ನ ಇವಳಿಗೆನೆ ಕೊಟ್ಟಿರ್ತಾರೆ. ಹೀಗೆ ಮಾತಾಡ್ತಾ ಇರುವಾಗ ಮಿನಿಸ್ಟರ್ ಕರೆದಿದ್ರಿಂದ ಫೋನ್ ಕಟ್ ಮಾಡದೆ ಪಾಕೆಟ್ ನಲ್ಲೇ ಇಟ್ಕೊಂಡು ಆ ಕಿಡ್ನಾಪ್ ಆಗಿರೋ ಹುಡುಗಿಯರು ಇರುವ ಜಾಗಕ್ಕೆ ಬಂದಿದ್ದಾನೆ. ಸೊ ಅದರಿಂದ ಅದೆಲ್ಲ ರೆಕಾರ್ಡ್ ಆಗಿದೆ. ಆ ವಿಷಯ ಇವ್ರಿಗೆ ಗೊತ್ತೇ ಇರೋದಿಲ್ಲ. MLA ಫೇಸ್ ಕೂಡ ಕ್ಲಿಯರ್ ಆಗಿ ಕ್ಯಾಪ್ಚರ್ ಆಗಿದೆ. ಈ ವಿಡಿಯೋ ಇರೋ ಹಾರ್ಡ್ ಡಿಸ್ಕ್ ಹೇಗೋ ಬೇರೊಬ್ಬ ವ್ಯಕ್ತಿ ಕೈ ಸೇರಿ ಅವನು MLA ಗೆ ಥ್ರೆಟ್ನಿಂಗ್ ಮಾಡ್ತಾ ಇದ್ದಾನೆ. 2 ಕೋಟಿ ಕೊಟ್ಟಿಲ್ಲ ಅಂದ್ರೆ ಈ ವಿಡಿಯೋನ ನೆಟ್ ನಲ್ಲಿ ಲೀಕ್ ಮಾಡ್ತೀನಿ ಅಂತ. ಇವರಿಗೆ ಗೊತ್ತಿಲ್ಲದೆ ಈ ವಿಡಿಯೋ ರೆಕಾರ್ಡ್ ಆಗಿರೋದ್ರಿಂದ ಟ್ರಿಗರ್ ಆದ MLA ಈ ವ್ಯಕ್ತಿನ ಸಾಯಿಸ್ಬಿಡ್ತಾರೆ. ಡಾಕ್ಟರ್ ಕಿರಣ್ ಮೈಗೆ ಒಂದು ಪಾರ್ಸಲ್ ಬಂದಿದೆ, ಅದು ಕೂಡ ಹೈದರಾಬಾದ್ ಇಂದ. ಈ ವಿಷಯನ ಇವರು MLA ಗೆ ಹೇಳ್ತಾರೆ. ಆ ಪ್ಯಾಕೇಜ್ ಓಪನ್ ಮಾಡಿ ನೋಡಿದ್ರೆ ಥರ್ಮಾಕೋಲ್ ಇದೆ. ಫ್ರಮ್ ಅಡ್ರೆಸ್ ಡಾಕ್ಟರ್ ಸುಂದರ್ ಲಾಲ್, ಜೂಬ್ಲಿ ಹಿಲ್ಸ್, ಹೈದರಾಬಾದ್ ಅಂತ ಬರ್ದಿದೆ. ಇದನ್ನ ಕೇಳಿ MLA, ನನಗೆ ಆ ಡಾಕ್ಟರ್ ಯಾರು ಅನ್ನೋದೇ ಗೊತ್ತಿಲ್ಲ, ಅದನ್ನ ಡಸ್ಟ್ಬಿನ್ ಗೆ ಬಿಸಾಡಿ ಹೋಗು ಅಂತ. ಇವರು MLA ಹೇಳಿದಂತೆ ಆ ಥರ್ಮಾಕೋಲ್ ನ ಡಸ್ಟ್ಬಿನ್ ಗೆ ಬಿಸಾಡಿ ಹೋಗ್ತಾರೆ. ನೋಡಿದ್ರೆ ಆ ಥರ್ಮಾಕೋಲ್ ಒಳಗಡೆ ಒಂದು ಫೋನ್ ಇದೆ, ಅದಕ್ಕೆ ಕಾಲ್ ಕೂಡ ಬರ್ತಾ ಇದೆ. ಸೊ ಹಾಗಾದ್ರೆ ಈ ಪಾರ್ಸಲ್ ಕಳ್ಸಿರೋದು ಬೇರೆ ಯಾರು ಅಲ್ಲ, ಅದು ಶ್ರುತಿ. ಅದೇ ಫೋನ್ಗೆ ಶ್ರುತಿ ಕಾಲ್ ಮಾಡ್ತಾಳೆ. ಯಾರು ಪಿಕ್ ಮಾಡ್ತಿಲ್ಲ, ಯಾಕಂದ್ರೆ ಅದು ಡಸ್ಟ್ಬಿನ್ ನಲ್ಲಿ ಇದೆ. ಆ ಪಾರ್ಸಲ್ ನ ಡಾಕ್ಟರ್ ಕಿರಣ್ ಮೈಗೆ ಕಳಿಸಿದ ನಂತರ ಶ್ರುತಿ ತನ್ನ ಪೇರೆಂಟ್ಸ್ ಮನೆಗೆ ಹೋಗಿದ್ದಾಳೆ. ಈಗ ಅರ್ಜೆಂಟ್ ಕೆಲಸ ಇದೆ ಅಂತ ಹೇಳಿ ಅವಳು ಸ್ಟೇ ಆಗಿದ್ದ ಅಪಾರ್ಟ್ಮೆಂಟ್ ಗೆ ಹೊರಟಿದ್ದಾಳೆ. ಶ್ರುತಿ ಮನಸ್ಸಿನಲ್ಲೇ ಅನ್ಕೊಳ್ತಾಳೆ, ನಡೆದ ವಿಷಯ ಪೇರೆಂಟ್ಸ್ ಗೆ ಹೇಳಿದ್ರೆ ಅದನ್ನ ತಡ್ಕೊಳ್ಳೋ ಶಕ್ತಿ ಇವರಿಗೆ ಇಲ್ಲ ಅಂತ. 6 ತಿಂಗಳ ಹಿಂದೆ ಏನ್ ನಡೆದಿದೆ ಅಂತ ತೋರಿಸ್ತಾರೆ. ಶ್ರುತಿಗೆ ಹೈದರಾಬಾದ್ ನಲ್ಲಿ ಇರುವ ಒಂದು ಆಡ್ಸ್ ಕಂಪನಿಯಲ್ಲಿ ಜಾಬ್ ಸಿಕ್ಕಿರುತ್ತೆ. ಅದಕ್ಕೆ ಅವಳು ಅದೇ ಸಿಟಿಯಲ್ಲಿ ಇರುವ ತನ್ನ ಅಕ್ಕ ಭಾವನ ಮನೆಯಲ್ಲಿ ಸ್ಟೇ ಆಗಿದ್ದಾಳೆ. ಅಕ್ಕನ ಹೆಸರು ಲಾವಣ್ಯ, ಭಾವನ ಹೆಸರು ಬಾಬಿ. ಇವರಿಬ್ರು ಹೊಸದಾಗಿ ಮದುವೆ ಆಗಿರೋದ್ರಿಂದ ನಾನು ಇಲ್ಲಿ ಸ್ಟೇ ಆದ್ರೆ ಅವರಿಗೆ ಡಿಸ್ಟರ್ಬ್ ಆಗುತ್ತೆ ಅಂತ ಹಾಸ್ಟೆಲ್ಗೆ ಶಿಫ್ಟ್ ಆಗ್ತಾಳೆ. ಶ್ರುತಿಗೆ ಚರಣ್ ಅನ್ನೋ ಬಾಯ್ ಫ್ರೆಂಡ್ ಕೂಡ ಇದ್ದಾನೆ.
ಇವನೇ ಶ್ರುತಿಗೆ ಹೈದರಾಬಾದ್ ನಲ್ಲಿ ಜಾಬ್ ಹುಡ್ಕೋದಕ್ಕೆ ಹೇಳಿರ್ತಾನೆ. ಶ್ರುತಿಗೆ ಹಾಸ್ಟೆಲ್ ಕೂಡ ಇಷ್ಟ ಆಗದೆ ಇರೋದ್ರಿಂದ ಬೇರೆ ಫ್ಲಾಟ್ ಗೆ ಶಿಫ್ಟ್ ಆಗ್ಬೇಕು ಅಂತ ಅನ್ಕೊಂಡಿದ್ದಾಳೆ. ಆ ಫ್ಲಾಟ್ ನಲ್ಲಿ ಪೂಜಾ ಅನ್ನೋ ಬಿಟೆಕ್ ಸ್ಟೂಡೆಂಟ್ ಇದ್ದಾಳೆ. ಅವಳ ಪೇರೆಂಟ್ಸ್ ಯಾರು ವಿಸಿಟರ್ಸ್ ಬರಬಾರ್ದು ಅಂತ ಹೇಳಿ ಸ್ಟ್ರಿಕ್ಟ್ ಆಗಿ ಇರೋದಕ್ಕೆ ಹೇಳಿದ್ದಾರಂತೆ. ಅದಕ್ಕೆ ನೀನು ನನ್ನ ಕಸಿನ್ ಅಂತ ಅವಳಿಗೆ ಪರಿಚಯ ಮಾಡಿಸ್ತೀನಿ. ಲವರ್ ಅಂತ ಹೇಳಿದ್ರೆ ಅವಳ ಪೇರೆಂಟ್ಸ್ ನನ್ನ ಅವಳ ಜೊತೆ ಇರೋದಕ್ಕೆ ಬಿಡೋದಿಲ್ಲ. ಅದು ಅಲ್ಲದೆ ಆ ಫ್ಲಾಟ್ ನನ್ಗೆ ತುಂಬಾ ಇಷ್ಟ ಆಗಿದೆ. ಫ್ಲಾಟ್ ಗೆ ಬಂದಾಗ ಚರಣ್ ನನ್ನ ಕಸಿನ್ ಅಂತ ಹೇಳಿ ಪೂಜಾಗೆ ಪರಿಚಯ ಮಾಡಿಸ್ತಾಳೆ. ಪೂಜಾ ಹಾಗೂ ಶ್ರುತಿ ಆರಾಮಾಗಿ ಇರ್ತಾರೆ. ಆಡ್ಸ್ ಕಂಪನಿಯಲ್ಲಿ ಜಾಬ್ ಸಿಕ್ಕಿರೋದ್ರಿಂದ ಅಲ್ಲೂ ಕೂಡ ಸಕ್ಸಸ್ ಸಿಗುತ್ತೆ. ಈಗ ಮೂವಿ ಪ್ರೆಸೆಂಟ್ ಗೆ ಬರುತ್ತೆ. ಹೈದರಾಬಾದ್ ಗೆ ಬಂದ ನಂತರ ಕೆಲವು ಮೆಡಿಸಿನ್ ಗಳನ್ನ ತಗೊಂಡು ಫ್ಲಾಟ್ ಗೆ ಬರ್ತಾಳೆ. ನೋಡಿದ್ರೆ ಅಲ್ಲಿ ಪೊಲೀಸರು ಇದ್ದಾರೆ. ಶ್ರುತಿಗೆ ಭಯ ಆಗುತ್ತೆ. ಒಂದು ವೇಳೆ ನಾನು ಆ ವ್ಯಕ್ತಿನ ಸಾಯಿಸಿ ಬಾತ್ ಟಬ್ ನಲ್ಲಿ ಇಟ್ಟಿರೋ ವಿಷಯ ಪೊಲೀಸರಿಗೆ ಗೊತ್ತಾಯ್ತಾ ಅಂತ. ಆದ್ರೆ ಪೊಲೀಸರು ಇಲ್ಲಿಗೆ ಬಂದಿರೋದು ಈ ಫ್ಲಾಟ್ ನ ಕೆಲವು ಭಾಗದಲ್ಲಿ ರಾಬ್ರಿ ನಡೆದಿದೆ. ಅವರು ಕದಿಯೋದಕ್ಕೆ ಡೂಪ್ಲಿಕೇಟ್ ಕೀಸ್ ನ ಯೂಸ್ ಮಾಡಿ ರಾಬ್ರಿ ಮಾಡಿದ ನಂತರ ಆಸ್ ಯೂಶುವಲ್ ಲಾಕ್ ಮಾಡಿ ಹೋಗಿದ್ದಾರೆ. ಹಾಗೇನೆ ಶ್ರುತಿ ಫ್ಲಾಟ್ ನಲ್ಲೂ ಕೂಡ ಏನಾದ್ರೂ ಕಳ್ತನ ಆಗಿದ್ಯಾ ಚೆಕ್ ಮಾಡಿ ಅಂತ ಹೇಳ್ತಾರೆ. ಇದನ್ನ ಕೇಳಿ ಶ್ರುತಿಗೆ ಹೋದ ಜೀವ ಬಂದಂತೆ ಆಗುತ್ತೆ. ಸದ್ಯ ಪೊಲೀಸರಿಗೆ ನಾನು ಮಾಡಿರೋ ಕ್ರೈಮ್ ಬಗ್ಗೆ ಗೊತ್ತಿಲ್ಲ ಅಂತ. ಪೊಲೀಸರು ಚೆಕ್ ಮಾಡೋದಕ್ಕೆ ಬಂದಾಗ, ಸರ್ ನಾನೇ ಚೆಕ್ ಮಾಡ್ತೀನಿ, ಯಾಕಂದ್ರೆ ನನ್ ಜೊತೆ ಇನ್ನೊಂದು ಹುಡುಗಿ ಕೂಡ ಇದ್ದಾಳೆ. ನಾನು ಊರಿಗೆ ಹೋಗುವಾಗ ನಮ್ಮ ಪರ್ಸನಲ್ ಕೇರ್ ಪ್ರಾಡಕ್ಟ್ ಗಳನ್ನ ಬೆಡ್ ನಲ್ಲೇ ಬಿಟ್ಟಿದ್ದೀವಿ. ಸೊ ಅದಕ್ಕೆ ನೀವು ಇಲ್ಲೇ ಇರಿ ಅಂತ ಹೇಳಿ ಡೋರ್ ಲಾಕ್ ಮಾಡ್ತಾಳೆ. ಕೆಲವು ನಿಮಿಷಗಳ ನಂತರ ಹೊರಗಡೆ ಬಂದು ನಮ್ಮ ರೂಮ್ ನಲ್ಲಿ ಏನು ಕಳ್ತನ ಆಗಿಲ್ಲ ಅಂತ ಹೇಳಿದ್ರಿಂದ ಪೊಲೀಸರು ಅಲ್ಲಿಂದ ಹೋಗ್ತಾರೆ. ಬಾತ್ರೂಮ್ಗೆ ಹೋಗಿ ನೋಡಿ ಜೋರಾಗಿ ಕಿರುಚ್ಕೊಳ್ತಾಳೆ. ಶಬ್ದ ಕೇಳಿ ಪೊಲೀಸರು ಬಂದು ನೋಡಿದ್ರೆ ಬಾತ್ ಟಬ್ ನಲ್ಲಿ ಒಂದು ಹುಡುಗಿಯ ಡೆಡ್ ಬಾಡಿ ಇದೆ. ಇದು ಬೇರೆ ಯಾರು ಅಲ್ಲ, ಅದು ಅನು. ಶ್ರುತಿಗೆ ತಲೆ ಕೆಟ್ಟೋಗುತ್ತೆ. ನಾನು ಬಾತ್ ಟಬ್ ನಲ್ಲಿ ಆ ಸ್ಟ್ರೇಂಜರ್ ನ ಕೈಕಾಲುಗಳಿಗೆ ಟೇಪ್ ಹಾಕಿ ಮಲಗಿಸಿ ಹೋಗಿದ್ದೆ. ಆದ್ರೆ ಈಗ ಈ ಲೇಡಿಯ ಡೆಡ್ ಬಾಡಿ ಹೇಗೆ ಬಂತು ಅಂತ. ಪೊಲೀಸರಿಗೆ ಕೂಡ ತಲೆ ಕೆಟ್ಟೋಗುತ್ತೆ. ಈ ಕೇಸನ್ನ ಡೀಲ್ ಮಾಡೋದಕ್ಕೆ ರಂಜಿತ್ ಅನ್ನೋ ಎಸಿಪಿ ಬರ್ತಾರೆ. ಈ ಕಡೆ MLA ಈ ಕೇಸನ್ನ 24 hours ಒಳಗಡೆ ಕ್ಲೋಸ್ ಮಾಡಬೇಕು ಅಂತ ಕಮಿಷನರ್ಗೆ ಪ್ರೆಷರ್ ಆಗ್ತಾ ಇದ್ದಾರೆ. ಯಾಕಂದ್ರೆ ಇಲ್ಲಿ ಸತ್ತೋಗಿರೋದು ಅನು. ಇವಳಿಗೇನೆ MLA AB ನೆಗೆಟಿವ್ ಬ್ಲಡ್ ಗ್ರೂಪ್ ಇರುವ ಹುಡುಗಿಯರನ್ನ ಕಂಡು ಹಿಡಿಯೋದಕ್ಕೆ ಹೇಳಿದ್ರು ಅಲ್ವಾ. ಸೊ ಈಗ ಅವಳೇ ಮರ್ಡರ್ ಆಗಿರೋದ್ರಿಂದ ಇದ್ರಲ್ಲಿ MLA ಹೆಸರು ಕೇಳಿ ಬಂದ್ರೆ ಅವರು ಸಿಕ್ಕಾಕೊಳ್ಳೋ ಸಾಧ್ಯತೆ ಇರುತ್ತೆ. ಸೊ ಕಮಿಷನರ್ ರಂಜಿತ್ಗೆ ಕಾಲ್ ಮಾಡಿ 24 hours ಒಳಗಡೆ ಈ ಕೇಸನ್ನ ಕ್ಲಿಯರ್ ಮಾಡಿ ಅಂತ ಹೇಳ್ತಾರೆ. ಈ ಕಡೆ ನ್ಯೂಸ್ ನಲ್ಲಿ ಈ ವಿಷಯ ಪ್ರಸಾರ ಆಗ್ತಿರೋದ್ರಿಂದ ಇದನ್ನ ನೋಡಿ ಶ್ರುತಿಯ ತಾಯಿಗೆ ಹೆಲ್ತ್ ಅಪ್ಸೆಟ್ ಆಗುತ್ತೆ. ಬಾಬಿ ಶ್ರುತಿ ತಾತನಿಗೆ ಹೇಳ್ತಾರೆ, ನೀವು ಶ್ರುತಿ ತಾಯಿಯ ಆರೋಗ್ಯದ ಕಡೆ ಗಮನ ಕೊಡಿ, ಶ್ರುತಿ ಬಗ್ಗೆ ನಾನ್ ನೋಡ್ಕೊಳ್ತೀನಿ ಅಂತ. CCTV ಚೆಕ್ ಮಾಡಿದಾಗ ಅನು ಹಾಗೂ ತನೀಶ್ ನಡುವೆ ಏನೋ ಆರ್ಗ್ಯುಮೆಂಟ್ ನಡೆದಿದೆ ಅನ್ನೋ ವಿಷಯ ಗೊತ್ತಾಗುತ್ತೆ. ಈ ಕಡೆ ಡಾಕ್ಟರ್ ಕಿರಣ್ ಮೈ ಚೇರ್ಮನ್ ನ ಮೀಟ್ ಆಗಿ ನನ್ನ ಕೆರಿಯರ್ ಡೇಂಜರ್ ನಲ್ಲಿ ಇದೆ, ಅದಕ್ಕೆ ಚೇರ್ಮನ್ ಹೇಳ್ತಾರೆ ನೀನೇನು ಚಿಂತೆ ಮಾಡಬೇಡ, ಹುಡುಗಿಯರನ್ನ ಕಿಡ್ನಾಪ್ ಮಾಡಿಸಿರೋ MLA ಗುರುಮೂರ್ತಿ ಒಬ್ಬ MLA ಅಲ್ವಾ, ಅವನು ನೋಡ್ಕೊಳ್ತಾನೆ ಅಂತ. ಒಂದು ವೇಳೆ ಡೀಪ್ ಎಂಕ್ವೈರಿ ನಡೆದ್ರೆ ನಾನು ಟ್ರೀಟ್ ಮಾಡಿರೋ ಕ್ಲೈಂಟ್ಸ್ ಕೂಡ ಸಿಕ್ಕಾಕೊಳ್ತಾರೆ, ಅದ್ರಲ್ಲಿ ನಿಮ್ ವೈಫ್ ಕೂಡ ಒಬ್ರು ಅಂತ. ನೀವೇನು ಚಿಂತೆ ಮಾಡಬೇಡಿ, ನಿಮ್ಮ ಹೆಸರು ಈ ಕೇಸ್ ನಲ್ಲಿ ಬರ್ದೇ ಇರೋ ಹಾಗೆ ನಾನು ನೋಡ್ಕೊಳ್ತೀನಿ ಅಂತ. ಆ ಇನ್ಸಿಡೆಂಟ್ ನಡೆದ ದಿನ ತನೀಶ್ ಅಪಾರ್ಟ್ಮೆಂಟ್ ಗೆ ಬಂದ ನಂತರ 2 ದಿನ ಕಾರ್ನಲ್ಲೇ ಇದ್ದ ಅನ್ನೋ ವಿಷಯ ಗೊತ್ತಾಗುತ್ತೆ. ರಂಜಿತ್ ಗೆಸ್ ಮಾಡ್ತಾರೆ ಮೇ ಬಿ ತನೀಶ್ ಒಬ್ಬ ಡ್ರಗ್ ಅಡಿಕ್ಟ್ ಆಗಿರ್ಬೋದು, ಯಾಕಂದ್ರೆ ಊಟ ತಿಂಡಿ ಇಲ್ದೆ ಕಾರ್ನಲ್ಲಿ 2 ದಿನ ಇರೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಅದೊಂದು ಡ್ರಗ್ ಅಡಿಕ್ಟ್ ಇಂದ ಮಾತ್ರ ಸಾಧ್ಯ. ಪಕ್ಕದಲ್ಲಿರೋ ಎಲ್ಲಾ ಪಬ್ಸ್ ನ ಚೆಕ್ ಮಾಡಿ ಅಂತ ಹೇಳ್ತಾರೆ. ರೂಮ್ ಮೇಟ್ ಆಗಿದ್ದ ಪೂಜಾನ ಕರೆಸಿ ಎಂಕ್ವೈರಿ ಮಾಡ್ತಾರೆ. ಶ್ರುತಿ ಜೊತೆ ಕೊನೆಯದಾಗಿ ಯಾವಾಗ ಮಾತಾಡಿದ್ರಿ ಅಂತ. ರಾತ್ರಿ 11:30ಕ್ಕೆ ಶ್ರುತಿ ಹಳ್ಳಿಯಿಂದ ಫ್ಲಾಟ್ ಗೆ ಬರ್ತಿರೋದಾಗಿ ಹೇಳಿದ್ಲು. ರಂಜಿತ್ ಗೆಸ್ ಮಾಡಿದಂತೆ ತನೀಶ್ ಒಂದು ಪಬ್ ನಲ್ಲಿ ಪೊಲೀಸರಿಗೆ ಸಿಗ್ತಾನೆ. ಸ್ಟೇಷನ್ ಗೆ ಕರ್ಕೊಂಡ್ ಬಂದು ಎಂಕ್ವೈರಿ ಮಾಡ್ತಾರೆ. CCTV ಫುಟೇಜ್ ನೋಡಿದಾಗ ಅನು ನಿನ್ಗೆ ಗನ್ ತೋರಿಸಿ ಎದುರಿಸ್ತಾ ಇದ್ಲು, ಯಾಕೆ? ತನೀಶ್ ಹೇಳ್ತಾನೆ, ಅನು ಒಬ್ಳು ಡ್ರಗ್ ಡೀಲರ್, ತುಂಬಾ ಸಲ ನನಗೆ ಡ್ರಗ್ಸ್ ಕೊಟ್ಟಿದ್ದಾಳೆ. ಹೀಗೆ ಒಂದು ದಿನ ನನ್ಗೆ ಒಂದು ಡೀಲ್ ಕೊಟ್ಲು. ಪ್ರಿಯಾ ಅನ್ನೋ ಹುಡುಗಿನ ಟ್ರ್ಯಾಪ್ ಮಾಡೋದಕ್ಕೆ ಹೇಳಿದ್ಲು. ತುಂಬಾ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರಿಂದ ನಾನು ಕೂಡ ಅನು ಹೇಳಿದಂತೆ ಪ್ರಿಯಾ ಅನ್ನೋ ಹುಡುಗಿನ ಲವ್ ಮಾಡೋ ತರ ಡ್ರಾಮಾ ಮಾಡಿದೆ. ಅವಳು ಹೇಳಿದಂತೆ ಫೋರಂ ಮಾಲ್ ಹತ್ರ ಬರೋದಕ್ಕೆ ಹೇಳ್ದೆ. ಅಲ್ಲಿಗೆ ನನ್ ಕೆಲ್ಸ ಮುಗೀತು. ಹೀಗಿರುವಾಗ ಒಂದು ದಿನ ಪ್ರಿಯಾ ಅವರ ತಾಯಿ ಯಾವ್ದೋ ಹುಡುಗಿ ಜೊತೆ ಹೋಗ್ತಿರೋದನ್ನ ನೋಡ್ದೆ. ಅವಳ ಮುಖದಲ್ಲಿ ಸ್ಕಿನ್ನೇ ಇರ್ಲಿಲ್ಲ. ವಿಚಾರಿಸಿದಾಗ ಇವಳೆ ಪ್ರಿಯಾ ಅನ್ನೋ ವಿಷಯ ಗೊತ್ತಾಯ್ತು. ಇದರಿಂದ ನನ್ಗೆ ತುಂಬಾನೇ ಗಾಬರಿ ಆಯ್ತು. ಆಗ್ಲೇ ಎಲ್ಲ ವಿಷಯ ಗೊತ್ತಾಯ್ತು. ಅನು ನನ್ಗೆ ಪ್ರಿಯಾನ ಟ್ರ್ಯಾಪ್ ಮಾಡೋದಕ್ಕೆ ಹೇಳಿದ್ದೆ ಅವಳ ಸ್ಕಿನ್ಗೋಸ್ಕರ ಅಂತ. ಅವರು ಬರೋಬ್ಬರಿ 3 ಸಲ ಅವಳ ಸ್ಕಿನ್ ರಿಮೂವ್ ಮಾಡಿರೋದ್ರಿಂದ ಅವಳಿಗೆ ಸ್ಕಿನ್ ಕ್ಯಾನ್ಸರ್ ಬಂದು ಸತ್ತೋದ್ಲು. ಇದರಿಂದ ಟ್ರಿಗರ್ ಆಗಿ ಅನುಗೆ ಕಾಲ್ ಮಾಡಿ ಮಾತಾಡ್ಬೇಕು ಅಂತ ಹೇಳ್ದೆ. ಅವಳು ಒಂದು ಫ್ಲಾಟ್ ಹತ್ರ ಬರೋದಕ್ಕೆ ಹೇಳಿದ್ಲು. ಅಲ್ಲಿಗೆ ಹೋಗಿ ಅವಳ ಜೊತೆ ಜಗಳ ಮಾಡ್ದೆ. ನಿನ್ನಿಂದ ಒಂದು ಹುಡುಗಿಯ ಲೈಫ್ ಹಾಳಾಗಿ ಸತ್ತೋದ್ಲು ಅಂತ. ಆಗ್ಲೇ ಅನು ನನ್ಗೆ ಗನ್ ತೋರಿಸಿ ಹೆದರ್ಸಿದ್ಲು. ನನ್ಗೆ ಕೋಪ ಬಂತು. ನೇರವಾಗಿ ಕಾರ್ಗೆ ಬಂದು ಚೆಕ್ ಮಾಡಿದಾಗ ಒಂದು ಗನ್ ಸಿಕ್ತು.
ಅದನ್ನ ತಗೊಂಡು ಅವಳ ಕತೆ ಮುಗಿಸ್ಬೇಕು ಅನ್ಕೊಂಡು ಮತ್ತೆ ಅವಳ ಕಾರ್ ಹತ್ರ ಬಂದು ನೋಡಿದಾಗ ಅಲ್ಲಿ ಅನು ಇರ್ಲಿಲ್ಲ. ಅಲ್ಲಿದ್ದ ಟ್ಯಾಕ್ಸಿ ಡ್ರೈವರ್ ಹತ್ರ ಆ ಕಾರ್ನಲ್ಲಿ ಬಂದ ಹುಡುಗಿ ಎಲ್ಲಿಗೆ ಹೋದ್ಲು ಅಂತ ಕೇಳ್ದೆ. ಫ್ಲಾಟ್ ನಂಬರ್ 501 ಅಂತ ಹೇಳಿದ್ರು. ಅಲ್ಲೋಗಿ ನೋಡಿದಾಗ 501 ಲಾಕ್ ಆಗಿತ್ತು. ಮತ್ತೆ ಕೆಳಗಡೆ ಬಂದು ನೋಡಿದಾಗ ಕಾರ್ ಸಮೇತ ಅನು ಎಸ್ಕೇಪ್ ಆಗಿದ್ಲು. ಇಷ್ಟೇ ಸರ್ ನನ್ಗೆ ಗೊತ್ತಿರೋದು ಅಂತ ತನೀಶ್ ಹೇಳ್ತಾನೆ. ನೆಕ್ಸ್ಟ್ ಶ್ರುತಿನ ಕರ್ಸಿ ಎಂಕ್ವೈರಿ ಮಾಡ್ತಾರೆ. ನನ್ನ ಸರ್ವಿಸ್ ನಲ್ಲಿ ಎಷ್ಟೋ ಕೇಸ್ ಗಳನ್ನ ಸಾಲ್ವ್ ಮಾಡಿದ್ದೀನಿ, ಆದ್ರೆ ಒಂದು ಹುಡುಗಿ ಈ ರೀತಿ ಪ್ಲಾನ್ ಮಾಡಿ ಮರ್ಡರ್ ಮಾಡಿರೋದನ್ನ ಇದೇ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಅಂತ. ಸರಿ ನಿಜ ಹೇಳು, ಶ್ರುತಿ ಏನ್ ನಡೀತು ಅಂತ ಹೇಳ್ತಾಳೆ. ಆ ದಿನ ಆಡ್ ಶೂಟ್ ನಲ್ಲಿ ಇರುವಾಗ ಸೆಟ್ ನಲ್ಲಿದ್ದ ಪ್ರಾಪರ್ಟಿ ಡ್ಯಾಮೇಜ್ ಆಗಿತ್ತು. ಅದೇ ತರದ ಸೇಮ್ ಪ್ರಾಪರ್ಟಿ ಎಕ್ಸ್ಟ್ರಾ ನನ್ನ ಫ್ಲಾಟ್ ನಲ್ಲಿ ಇತ್ತು. ಅದಕ್ಕೆ ಆ ಪ್ರಾಪರ್ಟಿ ತರೋದಕ್ಕೆ ಫ್ಲಾಟ್ ಗೆ ಬಂದು ನೋಡಿದಾಗ ರೂಮ್ ನಲ್ಲಿ ಟಿವಿ ಆನ್ ಆಗಿ ತುಂಬಾ ಶಬ್ದ ಬರ್ತಿತ್ತು. ಆಗ ನನ್ನ ಬಾಯ್ ಫ್ರೆಂಡ್ ಚರಣ್ ನ ಕಾರ್ ಕೀ ಅಲ್ಲಿತ್ತು. ನನ್ಗೆ ಡೌಟ್ ಬಂದು ಹೋಗಿ ನೋಡಿದಾಗ ಚರಣ್ ಪೂಜಾ ಜೊತೆ ಇಂಟಿಮೇಟ್ ಆಗಿದ್ದ. ನನ್ಗೆ ಶಾಕ್ ಆಯ್ತು. ಅವರಿಬ್ರು ಮಾತಾಡ್ತಾ ಇದ್ದಿದ್ರಿಂದ ನನ್ಗೆ ಒಂದು ವಿಷಯ ಕನ್ಫರ್ಮ್ ಆಯ್ತು. ಅದೇನಂದ್ರೆ ಚರಣ್ ನನ್ನ ಕಸಿನ್ ಅಂತ ಪೂಜಾಗೆ ಪರಿಚಯ ಮಾಡಿಸಿದ್ರಿಂದ ಅದನ್ನೇ ಅಡ್ವಾಂಟೇಜ್ ತಗೊಂಡು ಚರಣ್ ಪೂಜಾನ ಲವ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಅವಳ ಜೊತೆ ಇಂಟಿಮೇಟ್ ಆಗಿದ್ದಾನೆ ಅನ್ನೋದು. ಅಲ್ಲಿಂದ ಸೆಟ್ಗೆ ರಿಟರ್ನ್ ಬಂದೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಹೋದಾಗ ಪೂಜಾ ಏನು ಗೊತ್ತಿಲ್ಲದೆ ಇರೋ ಹಾಗೆ ಡ್ರಾಮಾ ಮಾಡ್ತಿದ್ಲು. ಯಾಕಂದ್ರೆ ನಿನ್ನೆ ರಾತ್ರಿ ನಾನು ಬಂದೋಗಿರೋ ವಿಷಯ ಇವ್ರಿಗೆ ಗೊತ್ತಿಲ್ಲ. ಆದ್ರೆ ಪೂಜಾ ಇನ್ನೋಸೆಂಟ್. ಅವಳಿಗೆ ಇಂಡೈರೆಕ್ಟ್ ಆಗಿ ಕೆಲವು ಪ್ರಶ್ನೆಗಳನ್ನ ಕೇಳ್ದೆ. ಆಗ ಅವಳಿಗೆ ಗೊತ್ತಾಯ್ತು ಅವರಿಬ್ರು ಕ್ಲೋಸ್ ಆಗಿ ಇರೋದನ್ನ ನಾನು ನೋಡಿದ್ದೀನಿ ಅಂತ. ಆಗ ಪೂಜಾ ಹೇಳಿದ್ಲು, ನಿಮ್ಮ ಕಸಿನ್ ಚರಣ್ ಎಷ್ಟೇ ಹೇಳಿದ್ರು ಕೇಳೇ ಇಲ್ಲ. ಸಾರಿ, ನಿಮ್ಗೆ ಚರಣ್ ನನ್ನ ಬಾಯ್ ಫ್ರೆಂಡ್ ಅಂತ ಹೇಳೇ ಇಲ್ಲ. ಸೊ ನಾನು ಅವಳಿಗೆ ಚರಣ್ ಬಗ್ಗೆ ಎಲ್ಲ ವಿಷಯ ಹೇಳ್ದೆ. ಲೈಕ್ ಚರಣ್ ನನ್ನ ಲವರ್ ಅಂತ ಹೇಳಿದ್ರೆ ನಿನ್ನ ಪೇರೆಂಟ್ಸ್ ನನ್ನ ಈ ಫ್ಲಾಟ್ ನಲ್ಲಿ ಇರೋದಕ್ಕೆ ಬಿಡಲ್ಲ ಅನ್ನೋ ಒಂದೇ ಕಾರಣಕ್ಕೆ ಅವನು ನನ್ನ ಕಸಿನ್ ಅಂತ ನಿನ್ಗೆ ಪರಿಚಯ ಮಾಡಿಸ್ದೆ ಅಂತ. ಇದನ್ನ ಕೇಳಿ ಪೂಜಾಗೆ ಕನ್ಫರ್ಮ್ ಆಯ್ತು ಚರಣ್ ನಮ್ಮಿಬ್ಬರಿಗೂ ಯಾಮಾರಿಸಿ ಮೋಸ ಮಾಡಿದ್ದಾನೆ ಅಂತ. ನಾವು ಅವನಿಂದ ದೂರ ಇರೋಣ ಅಂತ ಹೇಳ್ದೆ. ಆದ್ರೆ ಪೂಜಾ ಕಂಪ್ಲೇಂಟ್ ಕೊಡೋಣ ಅಂತ ಹೇಳಿದ್ಲು. ಅವನ್ಗೆ ಇರೋ ಬ್ಯಾಕ್ ಗ್ರೌಂಡ್ ಯೂಸ್ ಮಾಡ್ಕೊಂಡು ಹೇಗಾದ್ರೂ ಹೊರಗಡೆ ಬಂದು ನಮ್ಗೆ ತೊಂದರೆ ಕೊಡ್ತಾನೆ. ಆಗ್ಲೇ ಪೂಜಾ ನನ್ಗೆ ಭಯ ಆಗ್ತಿದೆ ಅಂತ ಹೇಳಿರ್ತಾಳೆ. ಇದೇ ಸೀನ್ ಮೂವಿ ಸ್ಟಾರ್ಟಿಂಗ್ ನಲ್ಲಿ ತೋರಿಸಿರ್ತಾರೆ. ಅವಳು ತುಂಬಾ ಡಿಸ್ಟರ್ಬ್ ಆಗಿದ್ರಿಂದ ಊರಿಗೆ ಹೋಗಿ ಸ್ವಲ್ಪ ದಿನ ಫ್ಯಾಮಿಲಿ ಜೊತೆ ಇರು ಅಂತ ಹೇಳ್ದೆ. ಪೂಜಾ ಊರಿಗೆ ಹೋದ್ಲು. ಅಂಡ್ ನಾನು ಕೂಡ ಊರಿಗೆ ಹೋಗ್ಬೇಕು ಅನ್ನುವಷ್ಟರಲ್ಲಿ ಶಾಕಿಂಗ್ಲಿ ಚರಣ್ ಬಂದ. ಅವನು ಯಾರ ಜೊತೆನೋ ಫೋನ್ ನಲ್ಲಿ ಮಾತಾಡ್ತಾ ಇದ್ದ. ಆಗ್ಲೇ ಚರಣ್ ಡಾಕ್ಟರ್ ಕಿರಣ್ ಮೈ ಅವರ ಅಡ್ರೆಸ್ ಬರೀತಾ ಇದ್ದ. ಏನ್ ವಿಷಯ ಅಂತ ಕೇಳಿದಾಗ ಬ್ಯಾಂಗ್ಳೂರ್ನಲ್ಲಿ ಮೀಟಿಂಗ್ ಇದೆ, ನೀನ್ ಕೂಡ ನನ್ ಜೊತೆ ಬಾ ಅಂತ ಹೇಳ್ದ. ಆಗ ನಾನು ಊರಿಗೆ ಹೋಗ್ಬೇಕು ಅಂತ ಹೇಳ್ದೆ. ನಾನು ಗಾಬರಿ ಆಗಿದ್ದನ್ನ ಅಬ್ಸರ್ವ್ ಮಾಡ್ತಿದ್ದ ಚರಣ್ ಹೇಳ್ದ, ನಿನ್ನೆ ರಾತ್ರಿ ನೀನು ಇಲ್ಲಿಗ್ ಬಂದು ನಾನು ಹಾಗೂ ಪೂಜಾ ಇಂಟಿಮೇಟ್ ಆಗಿರೋದನ್ನ ನೋಡಿ ಹೋಗುವಾಗ ಶಾಕ್ ಆಗಿ ಈ ಕೀಯನ್ನ ಇಲ್ಲೇ ಬಿಟ್ಟೋಗಿದ್ದೀಯಾ ಅಂತ. ನಿಮ್ಮಿಬ್ಬರಿಗೆ ಮೋಸ ಮಾಡಿರೋ ನನ್ಗೆ ಇಷ್ಟು ಗೊತ್ತಾಗಲ್ವಾ? ಹೀಗೆ ಹೇಳಿ ಒಂದು ವಿಡಿಯೋ ತೋರಿಸ್ದ. ಅದ್ರಲ್ಲಿ ನಾನು ಹಾಗೂ ಚರಣ್ ಕ್ಲೋಸ್ ಆಗಿ ಇರುವಾಗ ಅವನೇ ಅದನ್ನ ಕ್ಯಾಪ್ಚರ್ ಮಾಡಿದ್ದಾನೆ. ಅಂಡ್ ಅವನು ನಮ್ಮಿಬ್ಬರನ್ನ ಲವ್ ಮಾಡೋ ತರ ಡ್ರಾಮಾ ಮಾಡಿರೋದು ನಮ್ಮ ಸ್ಕಿನ್ಗೋಸ್ಕರ ಅಂತ ಆಗ್ಲೇ ನನ್ಗೆ ಗೊತ್ತಾಯ್ತು. ಇದರ ಹಿಂದೆ ಯಾವ್ದೋ ಮಾಫಿಯಾ ಗ್ಯಾಂಗ್ ಇದೆ. ಯಾರೋ VIP-ಗೆ ಸ್ಕಿನ್ ಗ್ರಾಫ್ಟಿಂಗ್ ಮಾಡೋದಕ್ಕೆ ಅವರ ಬ್ಲಡ್ ಗ್ರೂಪ್ ಗೆ ಮ್ಯಾಚ್ ಆಗೋ ಹುಡುಗಿಯರ ಟಾರ್ಗೆಟ್ ಮಾಡಿದ್ದಾರೆ. ನನ್ನ ಹಾಗೂ ಪೂಜಾ ಬ್ಲಡ್ ಗ್ರೂಪ್ ಆ VIP ಬ್ಲಡ್ ಗ್ರೂಪ್ ಜೊತೆ ಮ್ಯಾಚ್ ಆಗಿದ್ರಿಂದಾನೆ ಇವನು ನಮ್ಮನ್ನ ಟ್ರ್ಯಾಪ್ ಮಾಡಿದ್ದಾನೆ ಅನ್ನೋ ವಿಷಯ ಗೊತ್ತಾಯ್ತು. ಪೂಜಾ ಇಲ್ದೇ ಇರೋದ್ರಿಂದ ಈಗ ನಾನೇ ಅವನ ಟಾರ್ಗೆಟ್ ಆಗಿದ್ದೆ. ನನ್ ಜೊತೆ ಬ್ಯಾಂಗ್ಳೂರ್ಗೆ ಬಾ ಅಂತ ಹೇಳ್ದ. ಬಂದಿಲ್ಲ ಅಂದ್ರೆ ಆ ವಿಡಿಯೋ ಲೀಕ್ ಮಾಡ್ತೀನಿ ಅಂತ ಥ್ರೆಟ್ನಿಂಗ್ ಮಾಡ್ದ. ಆಗ್ಲೇ ಅವನ್ ಮೇಲೆ ಅಟ್ಯಾಕ್ ಮಾಡಿ ಸಾಯಿಸೋದಕ್ಕೆ ಟ್ರೈ ಮಾಡ್ದೆ. ಆದ್ರೆ ಚರಣ್ ನನ್ ತಲೆಗೆ ಜೋರಾಗಿ ಹೊಡೆದ. ಬೇರೆ ಆಪ್ಷನ್ ಇಲ್ದೆ ಒಂದು ಬಾಟಲ್ ತೆಗೆದು ಅವನ್ ತಲೆಗೆ ಹೊಡೆದ್ಬಿಟ್ಟೆ. ಚರಣ್ ಅನ್ಕಾನ್ಶಿಯಸ್ ಆದ. ಆಕ್ಚುಲಿ ಅವನು ಅದೇ ದಿನ ಬ್ಯಾಂಗ್ಳೂರ್ಗೆ ಹೋಗ್ಬೇಕಾಗಿತ್ತು. ಸೊ ಅವನು ಬ್ಯಾಂಗ್ಳೂರ್ನಲ್ಲೇ ಇದ್ದಾನೆ ಅನ್ನೋ ತರ ಕ್ರಿಯೇಟ್ ಮಾಡ್ಬೇಕಾಗಿತ್ತು. ಅದಕ್ಕೆ ಅವನ್ ಫೋನ್ ನಲ್ಲಿದ್ದ ಮೆಮೊರಿ ಕಾರ್ಡ್ ನ ರಿಮೂವ್ ಮಾಡಿ ಫೋನ್ ನ ಸೈಲೆಂಟ್ ಮೋಡ್ ನಲ್ಲಿ ಇಟ್ಟೆ. ಥರ್ಮಾಕೋಲ್ ಬಾಕ್ಸ್ ನಲ್ಲಿ ಆ ಫೋನ್ ಅನ್ನ ಹೈಡ್ ಮಾಡಿ ಇಟ್ಟು ಪ್ಯಾಕ್ ಮಾಡಿದೆ. ಅನ್ಕಾನ್ಶಿಯಸ್ ಆಗಿದ್ದ ಚರಣ್ ಕಾಲು ಕೈಗಳಿಗೆ ಟೇಪ್ ಸುತ್ತಿ ಬಾತ್ ಟಬ್ ನಲ್ಲಿ ಮಲಗಿಸಿ ಅವನ್ ಕಾರ್ ನಲ್ಲೇ ಗಿಫ್ಟ್ ಶಾಪ್ ಗೆ ಹೋದೆ. ಪ್ಯಾಕ್ ಮಾಡಿಸಿ ಆ ಬಾಕ್ಸ್ ಮೇಲೆ ಅವನು ಬ್ಯಾಂಗ್ಳೂರ್ಗೆ ಹೋಗ್ಬೇಕಾಗಿದ್ದ ಅಡ್ರೆಸ್ ಬರ್ದು ಕೊರಿಯರ್ ಕಳಿಸ್ಬಿಟ್ಟೆ. ಅವನ್ ಫಾರ್ಮ್ ಹೌಸ್ ಹತ್ರ ಅವನ್ ಕಾರ್ನ ಪಾರ್ಕಿಂಗ್ ಮಾಡಿ ನಾನು ನಮ್ಮ ಹಳ್ಳಿಗೆ ಹೋದೆ ಅಂತ. ಇದನ್ನೆಲ್ಲ ಕೇಳಿದ ರಂಜಿತ್ ಮತ್ತೆ ಅದೇ ಜಾಗದಲ್ಲಿ ಅನು ಅನ್ನೋ ಹುಡುಗಿಯ ಮರ್ಡರ್ ಆಗಿದೆ, ಆ ಮರ್ಡರ್ ಯಾರು ಮಾಡಿರ್ಬೋದು ಅಂತ ಕೇಳ್ತಾರೆ. ಗೊತ್ತಿಲ್ಲ ಅಂತ ಶ್ರುತಿ ಹೇಳ್ತಾಳೆ. ರಂಜಿತ್, ನೀನು ಚರಣ್ ತಲೆಗೆ ಬಾಟಲ್ ನಲ್ಲಿ ಹೊಡೆದು ಗಲಾಟೆ ಆಗೋದಕ್ಕೆ ಒಂದು 15 ನಿಮಿಷ ಬೇಕಾಗಿರ್ಬೋದು. ಅನ್ಕಾನ್ಶಿಯಸ್ ಆಗಿರೋ ವ್ಯಕ್ತಿಯ ಕಾಲು ಕೈಗಳಿಗೆ ಟೇಪ್ ಹಾಕಿ ಬಾತ್ ಟಬ್ ನಲ್ಲಿ ಮಲಗಿಸೋದಕ್ಕೆ ಮ್ಯಾಕ್ಸಿಮಮ್ 40 ರಿಂದ 50 ನಿಮಿಷ ಬೇಕಾಗಿರುತ್ತೆ. ಚರಣ್ ಕಾರ್ ಪಾರ್ಕಿಂಗ್ ಮಾಡಿರೋದು 7:20 AM. ಆದ್ರೆ ನೀನು ಕೆಳಗಡೆ ಬಂದು ಕಾರ್ ಸ್ಟಾರ್ಟ್ ಮಾಡಿರೋದು 8:38 AM. ಅಂದ್ರೆ ಆಲ್ಮೋಸ್ಟ್ 1 hour ತಗೊಂಡಿದ್ಯಾ. ಯಾಕೆ ಇಷ್ಟು ಟೈಮ್ ತಗೊಂಡೆ? ಚರಣ್ ತಲೆಗೆ ಹೊಡೆದ್ಮೇಲೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಯಾರೋ ಕಾಲಿಂಗ್ ಬೆಲ್ ಮಾಡಿದ್ರು. ಯಾರು ಅಂತ ನೋಡಿದಾಗ ಪಕ್ಕದ ರೂಮ್ ನಲ್ಲಿ ಇದ್ದ ಅಂಕಲ್. ಅವ್ರ ವೈಫ್ ಬಾತ್ರೂಮ್ ನಲ್ಲಿ ಕಾಲು ಜಾರಿ ಬಿದ್ದೋಗಿದ್ದಾರೆ.
ಹೆಲ್ಪ್ ಮಾಡು ಅಂತ ಕೇಳಿದ್ರು. ಅವರಿಗೆ ಹೆಲ್ಪ್ ಮಾಡಿ ರಿಟರ್ನ್ ಬಂದ್ಮೇಲೆ ಏನ್ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದೆ. ಅದಕ್ಕೆ ಲೇಟ್ ಆಯ್ತು. ನೀನ್ ಮಾಡಿರೋ ತಪ್ಪೇನು ಗೊತ್ತಾ? ಚರಣ್ ನ ಜೀವಂತವಾಗಿ ಬಿಟ್ಟಿದ್ದು. ಅವಶ್ಯಕತೆ ಇದ್ರೆ ನೀನು ಮತ್ತೆ ಎಂಕ್ವೈರಿಗೆ ಬರ್ಬೇಕು, ಈಗ ಹೋಗು ಅಂತ ಹೇಳ್ತಾರೆ. ರಂಜಿತ್ SIಗೆ ಹೇಳ್ತಾರೆ, ಖಂಡಿತ ಚರಣ್ ಎಸ್ಕೇಪ್ ಆಗಿದ್ದಾನೆ. ಫ್ಲಾಟ್ ಅಕ್ಕಪಕ್ಕ ಇರೋ ಹಾಸ್ಪಿಟಲ್ ನ CCTV ಚೆಕ್ ಮಾಡಿ, ಅವನ್ಗೆ ಆಗಿರೋ ಇಂಜುರಿಗೆ ಖಂಡಿತ ಅವನು ಟ್ರೀಟ್ಮೆಂಟ್ ಗೆ ಹೋಗಿರ್ತಾನೆ ಅಂತ. ಸೊ ಶ್ರುತಿ ಅವರ ಅಕ್ಕ ಭಾವನ್ ಜೊತೆ ಕಾರ್ ನಲ್ಲಿ ಹೋಗ್ತಾ ಇದ್ದಾಳೆ. ಈ ಕಡೆ MLA ಹೇಳ್ತಾರೆ, ಶ್ರುತಿನ ರಿಲೀಸ್ ಮಾಡಿರೋದ್ರಿಂದ ಅವಳಿಂದ ನಮ್ಗೆ ಖಂಡಿತ ಪ್ರಾಬ್ಲಮ್ ಆಗುತ್ತೆ. ಅವಳನ್ನ ಸಾಯಿಸಿ ಆಕ್ಸಿಡೆಂಟ್ ತರ ಫ್ರೇಮ್ ಮಾಡಿ ಅಂತ ಅವ್ರ ಕಡೆಯವ್ರಿಗೆ ಹೇಳ್ತಾರೆ. ಚರಣ್ ಎಸ್ಕೇಪ್ ಆಗಿರೋದ್ರಿಂದ ಅವನು ಖಂಡಿತ ನಿನ್ನ ಟಾರ್ಗೆಟ್ ಮಾಡ್ತಾನೆ ಅಂತ ಬಾಬಿ ಹೇಳ್ತಾನೆ. ಮನೆಗ್ ಬಂದ ನಂತರ ನಾನು ಫ್ಲಾಟ್ಗೆ ಹೋಗ್ಬೇಕು, ಕೆಲವು ಥಿಂಗ್ಸ್ ಗಳನ್ನ ಅಲ್ಲೇ ಬಿಟ್ಟಿದ್ದೀನಿ, ಸರಿ ಬಾ ಹೋಗೋಣ ಅಂತ ಬಾಬಿ ಅವಳನ್ನ ಕರ್ಕೊಂಡು ಹೋಗ್ತಾನೆ. ಈ ಕಡೆ ರಂಜಿತ್ ಕಮಿಷನರ್ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ, 2 ದಿನ ಟೈಮ್ ಕೊಡಿ, ಈ ಕೇಸ್ ನ ಸಾಲ್ವ್ ಮಾಡ್ತೀನಿ ಅಂತ. ಅದಕ್ಕೆ ಕಮಿಷನರ್ ಆಗಲ್ಲ, ಕೇಸ್ ಕ್ಲೋಸ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮಾಡಿದ್ರೆ ಶ್ರುತಿ ಜೀವಕ್ಕೆ ಅಪಾಯ ಇದೆ, ಅದೇನು ಪ್ರಾಬ್ಲಮ್ ಇಲ್ಲ. ತಪ್ಸ್ಕೊಂಡಿರೋ ಚರಣ್ ಸೈಕೋಪಾತ್ ಅಂತ ಹೇಳಿ ಶೂಟ್ ಎಟ್ ಸೈಟ್ ಆರ್ಡರ್ ನ ಅನೌನ್ಸ್ ಮಾಡೋಣ. ಸರ್, ಇದರ ಹಿಂದೆ ಯಾವ್ದೋ ದೊಡ್ಡ ಮಾಫಿಯಾ ಇದೆ ಅನ್ಸುತ್ತೆ. ನೋಡು ರಂಜಿತ್, ನೀನು ಇದುವರೆಗೂ ಎಂಕ್ವೈರಿ ಮಾಡಿರೋ ಡೀಟೇಲ್ಸ್ ನ ಆರ್ಡರ್ ಅಲ್ಲಿ ಹೇಳು, ಅನಲೈಸ್ ಮಾಡೋಣ ಇದರ ಹಿಂದೆ ಮಾಫಿಯಾ ಇದೆಯಾ ಇಲ್ವಾ ಅಂತ. ಫಸ್ಟ್ ಕ್ವಶನ್, ಶ್ರುತಿ ಚರಣ್ಗೆ ಹೊಡೆದಾಗ ಎಷ್ಟು ನಿಮಿಷಕ್ಕೆ ಅನು ಅದೇ ಫ್ಲಾಟ್ಗೆ ಹೋಗಿರ್ಬೋದು? 10ರಿಂದ 15 ನಿಮಿಷ. ಅನು ಹಾಗೂ ಚರಣ್ ಒಂದೇ ಕಾರ್ನಲ್ಲೇ ಬಂದಿದ್ದಾರೆ. ಚರಣ್ ಫ್ಲಾಟ್ಗೆ ಹೋದ್ಮೇಲೆ ಆ ಗ್ಯಾಪ್ ನಲ್ಲಿ ತನೀಶ್ ಪ್ರಿಯಾ ವಿಷಯದಲ್ಲಿ ಅನು ಜೊತೆ ಗಲಾಟೆ ಮಾಡ್ದ. ಅವಳು ಗನ್ನಿಂದ ಎದುರಿಸಿದಾಗ ತನೀಶ್ ರಿಟರ್ನ್ ಹೋದ. ಆ ಗ್ಯಾಪ್ ನಲ್ಲಿ ಅನು ರಿಜಿಸ್ಟರ್ ನಲ್ಲಿ ಎಂಟರ್ ಮಾಡಿ ಫ್ಲಾಟ್ಗೆ ಹೋಗಿದ್ದಾಳೆ. ಅದೇ ಸಮಯಕ್ಕೆ ಪಕ್ಕದ ರೂಮ್ ಅವರು ಹೆಲ್ಪ್ ಕೇಳಿದ್ರಿಂದ ಶ್ರುತಿ ಅಲ್ಲಿಗೆ ಹೋಗಿದ್ದಾಳೆ. ಆ ಗ್ಯಾಪ್ ನಲ್ಲಿ ಅನು ಶ್ರುತಿ ಫ್ಲಾಟ್ಗೆ ಹೋಗಿದ್ದಾಳೆ. ಹಾಗಾದ್ರೆ ಶ್ರುತಿ ರಿಟರ್ನ್ ಬಂದಾಗ ಅನುನ ನೋಡಿರ್ಬೋದಲ್ವಾ? ಒಂದು ವೇಳೆ ಹಾಗೆ ನಡೆದಿದ್ರೆ ಈ ಕ್ರೈಮ್ ಬೇರೆ ರೀತಿನೇ ಇರ್ತಿತ್ತು. ಯಾಕಂದ್ರೆ ಕಬೋರ್ಡ್ ನಲ್ಲಿ ಶೂ ಪ್ರಿಂಟ್ ಹಾಗೂ ಒಣಗಿದ ರಕ್ತದ ಕಲೆ ಇತ್ತು. ಆ ಬ್ಲಡ್ ಅನುದೇ ಅಂತ ಕನ್ಫರ್ಮ್ ಆಗಿದೆ. ಅಂದ್ರೆ ಒಳಗಡೆ ಹೋದ ಅನು ಅನ್ಕಾನ್ಶಿಯಸ್ ಆಗಿ ಬಿದ್ದಿರೋ ಚರಣ್ ನೋಡಿ ಶಾಕ್ ಆಗಿದ್ದಾಳೆ. ಅದೇ ಸಮಯಕ್ಕೆ ಶ್ರುತಿ ರಿಟರ್ನ್ ಬಂದಾಗ ಡೋರ್ ಓಪನ್ ಆಗೋ ಶಬ್ದ ಕೇಳಿ ಆ ಕಬೋರ್ಡ್ ಒಳಗಡೆ ಹೋಗಿ ಐಡ್ ಆಗಿದ್ದಾಳೆ. ಆಗ ಶಾರ್ಪ್ ಇದ್ದ ಕಬೋರ್ಡ್ ನ ಲಾಕ್ ಅವಳ ಕೈಗೆ ಗಾಯ ಮಾಡಿದೆ. ಅನು ಐಡ್ ಆಗಿರೋ ವಿಷಯ ಶ್ರುತಿಗೆ ಗೊತ್ತೇ ಇಲ್ಲ. ಹಾಗಾದ್ರೆ ಶ್ರುತಿ ಚರಣ್ ನ ಬಾತ್ ಟಬ್ ನಲ್ಲಿ ಮಲಗಿಸಿ ಕಾರ್ ತಗೊಂಡು ಹೋದ್ಲಾ ಅಂತ ಕಮಿಷನರ್ ಕೇಳ್ತಾರೆ. ಹೌದು ಸರ್, ದುಡ್ಡಿಗೋಸ್ಕರ ಅನು ಏನ್ ಬೇಕಾದ್ರೂ ಮಾಡ್ತಾಳೆ. ಶ್ರುತಿ ಫ್ಲಾಟ್ ಲಾಕ್ ಮಾಡಿ ಹೋದ್ಮೇಲೆ ಕಬೋರ್ಡ್ ನಲ್ಲಿದ್ದ ಅನು ಹೊರಗಡೆ ಬಂದು ಚರಣ್ಗೆ ಎಚ್ಚರಿಕೆ ಆದ್ಮೇಲೆ ಇವನು ಶ್ರುತಿನ ಹ್ಯಾಂಡಲ್ ಮಾಡೋದಕ್ಕೆ ಫೇಲ್ ಆಗಿದ್ರಿಂದ ಇಬ್ಬರ ನಡುವೆ ಆರ್ಗ್ಯುಮೆಂಟ್ ನಡೆದಿದೆ. ಯಾಕಂದ್ರೆ ಇವರಿಬ್ರು ಒಂದೇ ಗ್ಯಾಂಗ್. ಇದು ಅತಿರೇಕಕ್ಕೆ ಹೋಗಿ ಅಲ್ಲಿದ್ದ ರಾಡ್ ತೆಗೆದು ಚರಣ್ ಅನು ತಲೆಗೆ ಹೊಡೆದಿದ್ರಿಂದಾನೇ ಅನು ಡೆತ್ ಆಗಿದೆ. ಅಂಡ್ ಇಬ್ರು ಕೂಡ ಡ್ರಗ್ ಅಡಿಕ್ಟ್ ಆಗಿದ್ರು. ನಂತರ ಚರಣ್ ಫ್ಲಾಟ್ ನ ಮಧ್ಯಭಾಗದಿಂದ ಇಳಿದು ಹಾಸ್ಪಿಟಲ್ ಕಡೆ ಹೋಗಿದ್ದಾನೆ. CCTVಯಲ್ಲಿ ಅದು ಕ್ಲಿಯರ್ ಆಗಿ ರೆಕಾರ್ಡ್ ಆಗಿದೆ. ಯಾಕಂದ್ರೆ ಶ್ರುತಿ ಹೊಡೆದಿದ್ರಿಂದ ಅವನಿಗೆ ತುಂಬಾ ಇಂಜುರಿ ಆಗಿತ್ತು. ಹಾಸ್ಪಿಟಲ್ ನಲ್ಲಿ ವಿಚಾರಿಸಿದಾಗ ಆತರ ಯಾವುದೇ ವ್ಯಕ್ತಿ ಬಂದಿಲ್ಲ ಅಂತ ಹೇಳಿದ್ರು. CCTV ಫುಟೇಜ್ ಕೂಡ ಕ್ಲಿಯರ್ ಆಗಿದೆ. ಹಾಗಾದ್ರೆ ಚರಣ್ ಹಾಸ್ಪಿಟಲ್ ಸ್ಟಾಫ್ ಗೆ ದುಡ್ಡು ಕೊಟ್ಟು ಕಾಂಪ್ರಮೈಸ್ ಮಾಡ್ಕೊಂಡಿದ್ದಾನ ಅಂತ. ಹೌದು ಸರ್, ಹಾಸ್ಪಿಟಲ್ ನಲ್ಲಿ ಮಿಸ್ ಆದ ಫುಟೇಜಸ್ ಬಗ್ಗೆ ಅವರು ಯಾವುದೇ ಮಾಹಿತಿ ಕೊಡ್ತಾ ಇಲ್ಲ. ಅವನಿಗೆ ಪೊಲಿಟಿಕಲ್ ಸಪೋರ್ಟ್ ಇಲ್ಲದೆ ಇದೆಲ್ಲ ಸಾಧ್ಯನೇ ಇಲ್ಲ. ನನ್ಗೆ MLA ಗುರುಮೂರ್ತಿ ಮೇಲೆನೆ ಡೌಟ್ ಇದೆ. ಯಾಕಂದ್ರೆ ಸತ್ತೋಗಿರೋ ಅನು ಆ ದಿನ MLAಗೆ ತುಂಬಾ ಸಲ ಕಾಲ್ ಮಾಡಿದ್ದಾಳೆ. ಅನು ಮೇಲೆ ವುಮೆನ್ ಟ್ರಾಫಿಕಿಂಗ್ ಅಂಡ್ ಡ್ರಗ್ಸ್ ಕೇಸ್ ಇದೆ ಅಂದ್ರೂ ಅವಳು ಫ್ರೀ ಆಗಿನೇ ದಂಧೆ ಮಾಡ್ತಾ ಇದ್ಲು. ಅಂದ್ರೆ ಏನರ್ಥ? ಅವಳಿಗೆ MLA ಸಪೋರ್ಟ್ ಇದೆ. ಅದಕ್ಕೆ ಕಮಿಷನರ್ ಪ್ರಾಪರ್ ಎವಿಡೆನ್ಸ್ ನ ಕಲೆಕ್ಟ್ ಮಾಡಿ ಚರಣ್ ನ ಅರೆಸ್ಟ್ ಮಾಡೋವರೆಗೂ ಶ್ರುತಿಗೆ ಕೇರ್ಫುಲ್ ಆಗಿ ಇರೋದಕ್ಕೆ ಹೇಳಿ ಅಂತ. ಈ ಕಡೆ ಡಾಕ್ಟರ್ ಕಿರಣ್ ಮೈಗೆ ಕಾಲ್ ಮಾಡಿದ ಚೇರ್ಮನ್ ಸದ್ಯದಲ್ಲಿ ಈ ಕೇಸ್ ಕ್ಲೋಸ್ ಆಗುತ್ತೆ, ನಿನ್ಗೆ ಏನು ತೊಂದರೆ ಆಗಲ್ಲ ಅಂತ. ಈ ಚೇರ್ಮನ್ ವೈಫ್ ಗೆ ಸ್ಕಿನ್ ಗ್ರಾಫ್ಟಿಂಗ್ ಸರ್ಜರಿ ಆಗಿರೋದ್ರಿಂದ ಯಂಗ್ ಆಗಿ ಕಾಣ್ತಾ ಇದ್ದಾರೆ. ಇದಕ್ಕೋಸ್ಕರ ಎಷ್ಟು ಜನ ಹುಡುಗಿಯರ ಜೀವ ಬಲಿಯಾಗಿದೆ ಅಂತ ಗೊತ್ತಿಲ್ಲ. ಈ ಕಡೆ ಶ್ರುತಿ ಬಾಬಿ ಜೊತೆ ಫ್ಲಾಟ್ಗೆ ಹೋಗ್ತಾ ಇದ್ದಾಳೆ. ಮಿನಿಸ್ಟರ್ ಕಡೆಯವರು ಕೂಡ ಇವರನ್ನ ಫಾಲೋ ಮಾಡ್ತಿದ್ದಾರೆ. ಶ್ರುತಿ ಅವರ ತಾಯಿ ಕೇಸ್ ವಿಷಯನ ಟಿವಿಯಲ್ಲಿ ನೋಡಿದ್ರಿಂದ ಹೆಲ್ತ್ ಅಪ್ಸೆಟ್ ಆಗಿರೋದನ್ನ ಬಾಬಿ ಹೇಳ್ತಾನೆ. ಇದನ್ನ ಕೇಳಿ ಶ್ರುತಿಗೆ ಶಾಕ್ ಆಗುತ್ತೆ. ಒಂದು ಕಡೆ ಕಾರ್ ನಿಲ್ಸಿ, ನೀನೇನು ಚಿಂತೆ ಮಾಡಬೇಡ, ಹ್ಯಾಪಿಯಾಗಿ ಇರು, ಅದೇ ನಿಮ್ ತಾಯಿಗೆ ಬೇಕಾಗಿರೋದು. ಮಿನಿಸ್ಟರ್ ಕಡೆಯವರು ಫಾಲೋ ಮಾಡ್ತಿರೋದನ್ನ ನೋಡಿ ಬಾಬಿ ಕಾರ್ ಇಳಿದು ನೋಡುವಾಗ ಇವರು ಕಾರ್ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಾರೆ. ಮತ್ತೆ ಕಾರ್ ಹತ್ತಿ ಬಾಬಿ ಹೇಳ್ತಾನೆ, ಚರಣ್ ಎಸ್ಕೇಪ್ ಆಗಿರೋದ್ರಿಂದ ಅವನು ನಿನ್ನ ಸುಮ್ನೆ ಬಿಡಲ್ಲ ಅಂತ. ಇಲ್ಲೇ ಈ ಚಿತ್ರದಲ್ಲಿ ಹಲವು ಟ್ವಿಸ್ಟ್ ಬರುತ್ತೆ. ನೀವೇನು ಚಿಂತೆ ಮಾಡಬೇಡಿ, ಅವನು ಮತ್ತೆ ಬರಲ್ಲ. ನಾನು ಎಂಕ್ವೈರಿ ಸಂದರ್ಭದಲ್ಲಿ ಹೇಳಿದಂತೆ ಕೆಲವು ವಿಷಯ ನಡೆದೇ ಇಲ್ಲ. ಸೊ ಈಗ ಏನ್ ನಡೀತು ಅಂತ ಕ್ಲಿಯರ್ ಆಗಿ ಹೇಳ್ತಾಳೆ. ನಾನು ಚರಣ್ ನ ಬಾತ್ ಟಬ್ ನಲ್ಲಿ ಮಲಗಿಸಿದ ತಕ್ಷಣ ಅನು ಹಿಂದೆಯಿಂದ ನನ್ಗೆ ಗನ್ ತೋರಿಸಿ ಹೆದರ್ಸಿದ್ಲು.
ನಿನ್ನ ಟ್ರ್ಯಾಪ್ ಮಾಡೋದಕ್ಕೆ 1 ವರ್ಷ ಬೇಕಾಯ್ತು, ರೆಡಿಯಾಗಿ ನನ್ ಜೊತೆ ಬಾ ಅಂತ ಹೇಳಿದ್ಲು. ಯಾಕಂದ್ರೆ ಈಗ ಚರಣ್ ಅನ್ಕಾನ್ಶಿಯಸ್ ಆಗಿರೋದ್ರಿಂದ ಇವಳೆ ನನ್ನ ಬ್ಯಾಂಗ್ಳೂರ್ಗೆ ಕರ್ಕೊಂಡು ಹೋಗೋದಕ್ಕೆ ರೆಡಿ ಆಗಿದ್ಲು. ಅಂಡ್ ಕೆಳಗಡೆ ಕಾರಿನಲ್ಲಿ ನಿನ್ನ ರೂಮ್ ಮೇಟ್ ಪೂಜಾನ ಕಟ್ಟಾಕಿದ್ದೀನಿ ಅಂತ ಹೇಳಿದ್ಲು. ಕೈಗೆ ಆಗಿರೋ ರಕ್ತನ ಕ್ಲೀನ್ ಮಾಡ್ಕೊ ಹೋಗೋಣ ಅಂತ ಹೇಳಿದ್ರಿಂದ ನಾನು ಹ್ಯಾಂಡ್ ವಾಶ್ ಮಾಡೋದಕ್ಕೆ ಹೋದೆ. ಆಗ ಅನು ಗನ್ ಬಿಟ್ಟು ಡ್ರಗ್ಸ್ ತಗೊಳ್ತಾ ಇದ್ಲು. ಆ ಗ್ಯಾಪ್ ನಲ್ಲಿ ರಾಡ್ ಇಂದ ಅವಳ ತಲೆಗೆ ಹೊಡೆದೆ. ಅವಳ ಹತ್ರ ರಿಕ್ವೆಸ್ಟ್ ಮಾಡ್ದೆ ನನ್ನ ಹಾಗೂ ಪೂಜಾನ ಬಿಟ್ಬಿಡು ಅಂತ. ಅದಕ್ಕೆ ಅನು ಹೇಳಿದ್ಲು, ನಿಂದು ರೇರ್ ಬ್ಲಡ್ ಗ್ರೂಪ್, ಸೊ ಅದಕ್ಕೆ ಮಾಫಿಯಾದವರು ಬಿಡೋದಿಲ್ಲ, ನಿನ್ನ ಬಿಟ್ರೆ ಅವರು ನನ್ನ ಸಾಯಿಸ್ಬಿಡ್ತಾರೆ ಅಂತ ಹೇಳ್ತಿದ್ಲು. ನನ್ಗೆ ಇದ್ದಿದ್ದು 2 ಆಪ್ಷನ್. ಒಂದು, ಅವಳು ಹೇಳಿದಂತೆ ಮಾಡೋದು, ಇಲ್ಲ ಅಂದ್ರೆ ಅವಳನ್ನ ಕೊಲ್ಬೇಕಾಗಿತ್ತು. ನಾನು 2ನೇ ಆಪ್ಷನ್ ಚೂಸ್ ಮಾಡಿದೆ. ಅವಳ ತಲೆಗೆ ಬಲವಾಗಿ ಹೊಡೆದು ಅನ್ಕಾನ್ಶಿಯಸ್ ಮಾಡಿದೆ. ನಂತರ ಅವಳ ಕೈಕಾಲುಗಳಿಗೆ ಟೇಪ್ ಹಾಕಿ ಅಲ್ಲಿಂದ ಕೆಳಗಡೆ ಬಂದು ನೋಡಿದಾಗ ಕಾರ್ನಲ್ಲಿ ಪೂಜಾ ಇದ್ಲು. ಅವಳು ಅನ್ಕಾನ್ಶಿಯಸ್ ಆಗಿದ್ಲು. ಸ್ವಲ್ಪ ಹೊತ್ತಿನ ನಂತರ ಅವಳಿಗೆ ಎಚ್ಚರಿಕೆ ಆಯ್ತು. ನಂತರ ಈ ಕಾರ್ನ ಚರಣ್ ಫಾರ್ಮ್ ಹೌಸ್ ಹತ್ರ ಪಾರ್ಕಿಂಗ್ ಮಾಡು ಅಂತ ಪೂಜಾಗೆ ಹೇಳ್ದೆ. ನಂತರ ಬುರ್ಕಾ ಹಾಕೊಂಡು ಈ ಫ್ಲಾಟ್ ಗೆ ಸ್ಟೇ ಆಗೋದಕ್ಕೆ ಹೊಸದಾಗಿ ಬಂದಿದ್ದೀನಿ ಅಂತ ಹೇಳಿ ಮತ್ತೆ ನನ್ನ ಫ್ಲಾಟ್ ಗೆ ಬಂದು ನನ್ನ ಗೇಮ್ ಶುರು ಮಾಡಿದೆ. ಅನು ತಂದಿದ್ದ ಗನ್ ತಗೊಂಡು ಎಚ್ಚರಿಕೆ ಆಗಿದ್ದ ಚರಣ್ಗೆ ಹೇಳ್ದೆ, ನಾನು ಹೇಳಿದಂತೆ ಕೇಳಿಲ್ಲ ಅಂದ್ರೆ ಶೂಟ್ ಮಾಡ್ತೀನಿ ಅಂತ ಹೇಳಿ ಅನುಗೆ ಎಷ್ಟೇ ಹೇಳಿದ್ರು ಕೇಳಿಲ್ಲ. ಸೊ ನೀನು ಈ ಕ್ರೈಮ್ ಇಂದ ಎಸ್ಕೇಪ್ ಆಗೋದಕ್ಕೆ ಒಂದು ಐಡಿಯಾ ಕೊಡ್ತೀನಿ. ಫಸ್ಟ್ ನೀನಿರೋ ಕಂಡೀಷನ್ ಗೆ ನಿನ್ಗೆ ಡ್ರಗ್ಸ್ ಬೇಕೇ ಬೇಕು ಅಲ್ವಾ, ಈ ಡ್ರಗ್ಸ್ ತಗೋ ಅಂತ ಹೇಳ್ದೆ. ಅವನು ಡ್ರಗ್ಸ್ ತಗೊಂಡ. ಆಮೇಲೆ ರಾಡ್ ಇಂದ ಅನು ತಲೆಗೆ ಹೊಡೆದು ಸಾಯಿಸು ಅಂತ ಹೇಳ್ದೆ. ಅವನು ಹಂಗೇನೆ ಮಾಡ್ದ. ನಂತರ ಅವನೇ ಅವಳನ್ನ ಎಳ್ಕೊಂಡು ಹೋಗಿ ಬಾತ್ ಟಬ್ ನಲ್ಲಿ ಮಲಗಿಸ್ದ. ಅವನ ಕೈಯಲ್ಲೇ ಫ್ಲೋರ್ ನಲ್ಲಿ ಇದ್ದ ಬ್ಲಡ್ ಟ್ರೇಸಸ್ ನ ಕ್ಲೀನ್ ಮಾಡಿಸ್ದೆ. ಅವನಿಗೆ ಡ್ರಗ್ಸ್ ಓವರ್ ಡೋಸ್ ಆಗಿದ್ರಿಂದ ಟ್ರೀಟ್ಮೆಂಟ್ ಬೇಕು ಅಂತ ರಿಕ್ವೆಸ್ಟ್ ಮಾಡ್ದ. ಅದಕ್ಕೆ ಅವನಿಗೆ ಪರಿಚಯ ಇದ್ದ ಡಾಕ್ಟರ್ ಗೆ ಕಾಲ್ ಮಾಡಿ ಮಾತಾಡೋದಕ್ಕೆ ಹೇಳ್ದೆ. ಅಲ್ಲೇ ಪಕ್ಕದಲ್ಲಿದ್ದ ಹಾಸ್ಪಿಟಲ್ ಗೆ ಬರೋದಕ್ಕೆ ಹೇಳಿದ್ರು. ಅದಕ್ಕೆ ಅವನಿಗೆ ಬೆಡ್ಶೀಟ್ ಕಟ್ಕೊಂಡು ಫ್ಲಾಟ್ ನ ಮಧ್ಯಭಾಗದಿಂದ ಇಳಿಯೋದಕ್ಕೆ ಹೇಳ್ದೆ. ಚರಣ್ ಹಂಗೇನೆ ಮಾಡ್ದ. ನಂತರ ಹಾಸ್ಪಿಟಲ್ ಗೆ ಕೂಡ ಹೋದ. ಇದನ್ನೆಲ್ಲ ಕೇಳಿ ಗಾಬರಿಯಾಗಿದ್ದ ಬಾಬಿ ಟ್ರೀಟ್ಮೆಂಟ್ ತಗೊಂಡು ಸರಿಯಾದ್ಮೇಲೆ ಈ ಎಲ್ಲಾ ವಿಷಯ ಅವನು ಎಲ್ಲರಿಗೂ ಹೇಳಿದ್ರೆ ಏನ್ ಕತೆ ಅಂತ. ಅವನಿಗೆ ಆ ಚಾನ್ಸ್ ಕೊಡಬಾರ್ದು ಅಂತಾನೆ ಅನು ಯೂಸ್ ಮಾಡ್ತಿದ್ದ ಡ್ರಗ್ಸ್ ನೋಡ್ದೆ. ಡ್ರಗ್ಸ್ ಗೆ ಏನ್ ಮಿಕ್ಸ್ ಮಾಡಿದ್ರೆ ಅದು ಪಾಯ್ಸನ್ ಆಗುತ್ತೆ ಅಂತ ನೆಟ್ ನಲ್ಲಿ ಸರ್ಚ್ ಮಾಡಿದೆ. ಡ್ರಗ್ಸ್ ನಲ್ಲಿ ಯಾವುದೇ ಪೇನ್ ಕಿಲ್ಲರ್ ಮಿಕ್ಸ್ ಮಾಡಿದ್ರೆ ಅದು ಪಾಯ್ಸನ್ ಆಗುತ್ತೆ ಅನ್ನೋ ವಿಷಯ ಗೊತ್ತಾಯ್ತು. ಅದಕ್ಕೆ ಪೀರಿಯಡ್ ಸಂದರ್ಭದಲ್ಲಿ ಹುಡುಗಿಯರು ಯೂಸ್ ಮಾಡೋ ಆಸ್ಪಿರಿನ್ ಟ್ಯಾಬ್ಲೆಟ್ ನ ಡ್ರಗ್ಸ್ ನಲ್ಲಿ ಮಿಕ್ಸ್ ಮಾಡಿ ಅದನ್ನೇ ಚರಣ್ಗೆ ಕೊಟ್ಟೆ. ಸೊ ಹಾಸ್ಪಿಟಲ್ ಗೆ ಹೋದ ಚರಣ್ ಅಲ್ಲೇ ಸತ್ತೋದ. ಬುರ್ಕಾ ಹಾಕೊಂಡು ನಾನು ಕೂಡ ಅಲ್ಲಿಗೆ ಹೋಗಿ ಅವನ್ ಪಾಕೆಟ್ ನಲ್ಲಿ ಅನು ಫೋನ್ ಇಟ್ಟೆ. ಈ ಫೋನ್ ಇಂದ MLA ನಂಬರ್ಗೆ 2 ಕೋಟಿ ಕೊಟ್ಟಿಲ್ಲ ಅಂದ್ರೆ ಹಾರ್ಡ್ ಡಿಸ್ಕ್ ಇರೋ ವಿಡಿಯೋನ ಲೀಕ್ ಮಾಡ್ತೀನಿ ಅಂತ ಮೆಸೇಜ್ ಕಳಿಸ್ತೆ. ಚರಣ್ ಕಾರಿನಲ್ಲಿದ್ದ ಹಾರ್ಡ್ ಡಿಸ್ಕ್ ತಗೊಂಡು ಹಾರ್ಡ್ ಡಿಸ್ಕ್ ನನ್ನ ಹತ್ರನೇ ಇದೆ, ದುಡ್ಡು ಕೊಟ್ಟಿಲ್ಲ ಅಂದ್ರೆ ಲೀಕ್ ಮಾಡ್ತೀನಿ ಅಂತ MLA ಗೆ ಎದುರಿಸು ಅಂತ ಇದಕ್ಕೂ ಮುಂಚೆನೆ ನಾನು ಚರಣ್ಗೆ ಹೇಳಿದ್ದೆ. ಅವನು ಹಂಗೇನೆ ಮಾಡ್ದ. ನಂತರ ಅನು ಫೋನ್ ಇಂದ ಅದೇ ಮೆಸೇಜ್ ನ ಟೈಪ್ ಮಾಡಿ ಕಳಿಸ್ದೆ. ಆಮೇಲೆ ಆ ಫೋನ್ ಅನ್ನ ಹಾಸ್ಪಿಟಲ್ ನಲ್ಲಿ ಸತ್ತ ಚರಣ್ ಪಾಕೆಟ್ ನಲ್ಲಿ ಇಟ್ಟೆ. ಸೊ ಈಗ MLA ಏನ್ ಥಿಂಕ್ ಮಾಡ್ತಾರೆ ಅಂದ್ರೆ ಚರಣ್ ಹಾಗೂ ಅನುನೇ ಆ ವಿಡಿಯೋ ಇಟ್ಕೊಂಡು ಥ್ರೆಟ್ನಿಂಗ್ ಮಾಡಿದ್ದು ಅಂತ. ಇದರಿಂದ ನಾನು ಈ ಕೇಸಿಂದ ಎಸ್ಕೇಪ್ ಆಗ್ಬೋದು. ಅದೇ ನನ್ನ ಪ್ಲಾನ್ ಆಗಿತ್ತು. ಈಗ ಬಾಬಿ ಕೇಳ್ತಾನೆ, ಮತ್ತೆ ನಿಮ್ಮ ಫ್ಲಾಟ್ ನಲ್ಲಿ ರಾಬ್ರಿ ನಡೆದಾಗ ಕರೆಕ್ಟ್ ಟೈಮ್ಗೆ ನೀನು ಕೂಡ ಅಲ್ಲಿಗೆ ಬಂದೆ, ಆಗ ಹೇಗ್ ಪ್ಲಾನ್ ಮಾಡ್ದೆ ಅಂತ. ಪೊಲೀಸರು ಬಂದಿದ್ರಿಂದ ನನ್ಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗಿಲ್ಲ. ಡೋರ್ ಕ್ಲೋಸ್ ಮಾಡ್ದಾಗ್ಲೇ ಗೇಮ್ ಶುರು ಮಾಡೋದಕ್ಕೆ ಇದೇ ಸರಿಯಾದ ಸಮಯ ಅಂತ ಅನ್ಸಿತ್ತು. ನಾನು ತಂದಿದ್ದ ಮೆಡಿಸಿನ್ ಗಳನ್ನ ಕೆಳಗಡೆ ಸುರಿದು ಜೋರಾಗಿ ಕಿರುಚಿದೆ. ಆಮೇಲೆ ಏನೆಲ್ಲ ನಡೀತು ಅಂತ ಎಲ್ಲರಿಗೂ ಗೊತ್ತಿದೆ. ಕ್ರೈಮ್ ಇಂದ ಎಸ್ಕೇಪ್ ಆಗೋದಕ್ಕೆ ಒಳ್ಳೆ ಪ್ಲಾನ್ ಮಾಡಿದ್ದೀಯಾ, ಆದ್ರೆ ಆ ಅನು ಫೋನ್ ಇಂದ MLA ಗುರುಮೂರ್ತಿಗೆ ಮೆಸೇಜ್ ಮಾಡಿದ್ದೀಯಾ. ಸೊ ಅವನು ನಿನ್ನ ಸುಮ್ನೆ ಬಿಡೋದಿಲ್ಲ ಅಂತ ಬಾಬಿ ಹೇಳ್ತಾನೆ. ನಾನು MLA ಅಂತ ಮಾತ್ರ ಹೇಳ್ದೆ, MLA ಗುರುಮೂರ್ತಿ ಅಂತ ಹೇಳೇ ಇಲ್ಲ. ಅದು ಹೇಗ್ ನಿಮಗ್ ಗೊತ್ತು ಅಂತ. ಈಗ ಗೊತ್ತಾಗೋ ವಿಷಯ ಏನಂದ್ರೆ ಈ ಆರ್ಗನ್ ಮಾಫಿಯಾದಲ್ಲಿ ಬಾಬಿ ಕೂಡ ಭಾಗಿಯಾಗಿದ್ದ. ಅನು ಮೇಲೆ ಅಟ್ಯಾಕ್ ಮಾಡಿದಾಗ ಅವಳ ಫೋನ್ಗೆ ಬಾಬಿ ಕಾಲ್ ಮಾಡಿರ್ತಾನೆ. ಆಗ್ಲೇ ಶ್ರುತಿಗೆ ಗೊತ್ತಾಗಿದೆ ಬಾಬಿ ಕೂಡ ಇನ್ವಾಲ್ವ್ ಆಗಿದ್ದಾನೆ ಅಂತ. MLA ಗುರುಮೂರ್ತಿ ನನ್ನ ಬ್ಲಡ್ ಗ್ರೂಪ್ ಪರ್ಫೆಕ್ಟ್ ಆಗಿದೆ ಸ್ಕಿನ್ ಗ್ರಾಫ್ಟಿಂಗ್ ಗೆ ಅಂತ ನಿನ್ಗೆ ಒಂದು ಡೀಲ್ ಕೊಟ್ಟಾಗ ನೀನು ಒಪ್ಕೊಂಡೆ. ಹೌದು, ದುಡ್ಡಿಗೋಸ್ಕರನೇ ನಾನು MLA ಜೊತೆ ಕೈ ಜೋಡಿಸ್ದೆ. ಆ ಹಾರ್ಡ್ ಡಿಸ್ಕ್ ಗೋಸ್ಕರನೇ MLA ಕಡೆಯವರು ನಮ್ಮನ್ನ ಫಾಲೋ ಮಾಡ್ತಿದ್ದಾರೆ. ಚರಣ್ ಕಾರಿನಿಂದ ನಿನ್ಗೆ ಸಿಕ್ಕಿದ್ದ ಹಾರ್ಡ್ ಡಿಸ್ಕ್ ಎಲ್ಲಿದೆ ಅಂತ ಹೇಳು, ಆಗ ಗನ್ ತೋರಿಸಿ ನಿನ್ನ ಹೇಗೆ ಫಿನಿಶ್ ಮಾಡ್ಬೇಕು ಅಂತ ನನಗೆ ಗೊತ್ತು ಅಂತ ಶ್ರುತಿ ಹೇಳ್ತಾಳೆ. ಹಾಗೆ ಫಾಲೋ ಮಾಡ್ತಿದ್ದ ಕಾರಿನ ಮೇಲೆನೆ ಗುಂಡಿನ ದಾಳಿ ಮಾಡ್ತಾಳೆ. ಆಕ್ಚುಲಿ ಬಾಬಿ ಶ್ರುತಿ ಹತ್ರ ಇದ್ದ ಹಾರ್ಡ್ ಡಿಸ್ಕ್ ನ ತಗೊಂಡು ಫಾಲೋ ಮಾಡ್ತಿದ್ದ MLA ಕಡೆಯವ್ರಿಗೆ ಕೊಡ್ತೀನಿ ಅಂತ ಹೇಳಿರ್ತಾನೆ. ಆದ್ರೆ ಈಗ ಶ್ರುತಿ ಅವರ ಕಾರಿನ ಮೇಲೆನೆ ಫೈರ್ ಮಾಡಿದ್ರಿಂದ ಅವರು ಏನ್ ಅನ್ಕೊಂಡಿರ್ತಾರೆ ಅಂದ್ರೆ ನಮ್ಮ ಮೇಲೆ ಶೂಟ್ ಮಾಡಿರೋದು ಆ ಬಾಬಿನೇ, ಅವನೇ ಡಬಲ್ ಗೇಮ್ ಮಾಡ್ತಿದ್ದಾನೆ ಅಂತ ಅನ್ಕೊಂಡು MLA ಕಡೆಯವರು ಬಾಬಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತಾರೆ. ಅಷ್ಟರಲ್ಲಿ ಸ್ಪಾಟ್ ಗೆ ಬಂದ ರಂಜಿತ್ ಅಂಡ್ ಟೀಮ್ ಶ್ರುತಿನ ಸೇವ್ ಮಾಡಿ ಇದೆಲ್ಲ ನಿನ್ನ ಪ್ಲಾನ್ ಆಗಿತ್ತು ಅಂತ ಪ್ರೂವ್ ಮಾಡೋದಕ್ಕೆ ನಮ್ಮ ಹತ್ರ ಯಾವುದೇ ಎವಿಡೆನ್ಸಸ್ ಇಲ್ಲ. ನಾವು ಮಾಡ್ಬೇಕಾಗಿದ್ದ ಕೆಲ್ಸನ ನೀನೇ ಮಾಡಿದ್ದೀಯಾ, ನಿನ್ಗೆ ಏನು ತೊಂದ್ರೆ ಆಗಲ್ಲ. ನಾನು ಕೂಡ ಒಂದು ಹೆಣ್ಣು ಮಗುವಿನ ಅಪ್ಪ.
ಹಾರ್ಡ್ ಡಿಸ್ಕ್ ಕೊಟ್ರೆ ನನ್ಗೆ ಯೂಸ್ ಆಗುತ್ತೆ ಅಂತ. ಶ್ರುತಿ ಆ ಹಾರ್ಡ್ ಡಿಸ್ಕ್ ನ ಅವಳು ಹೈಡ್ ಮಾಡಿದ್ದ ಪ್ಲೇಸ್ ನ ಹೇಳ್ತಾಳೆ. ಅದನ್ನ ಕಲೆಕ್ಟ್ ಮಾಡ್ಕೊಂಡ ರಂಜಿತ್ ಅದನ್ನ ಮೀಡಿಯಾಗೆ ಕೊಟ್ಟಿದ್ರಿಂದ ಹ್ಯೂಮನ್ ಆರ್ಗನ್ ಮಾಫಿಯಾದಲ್ಲಿ ಈ MLA ಕೈವಾಡ ಇದೆ ಅಂತ ಪ್ರೂವ್ ಆಗಿ MLA ಗುರುಮೂರ್ತಿ ಸೇರಿದಂತೆ ಆ ಚೇರ್ಮನ್ ಹಾಗೂ ಹುಡುಗಿಯರ ಸ್ಕಿನ್ ಇಂದ ಸ್ಕಿನ್ ಗ್ರಾಫ್ಟಿಂಗ್ ಟ್ರೀಟ್ಮೆಂಟ್ ಕೊಡ್ತಿದ್ದ ಕಿರಣ್ ಮೈನ ಕೂಡ ಅರೆಸ್ಟ್ ಮಾಡೋದ್ರೊಂದಿಗೆ ಈ ಚಿತ್ರ ಎಂಡ್ ಆಗುತ್ತೆ. ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ತರದ ಥ್ರಿಲ್ಲಿಂಗ್ ವಿಡಿಯೋಗಳಿಗಾಗಿ ನಮ್ಮ ಸಿನಿಮಾ ಫ್ಯಾಕ್ಟ್ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಗಳನ್ನ ಆನ್ ಮಾಡಿ ಇಟ್ಕೊಳ್ಳಿ.